ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ವನಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಇದರಲ್ಲಿ 13 ಅಧ್ಯಾಯಗಳು ಪೂರ್ತಿಯಾಗಿದೆ. 14ನೇ ಅಧ್ಯಾಯ ಜನ್ಮೇಜಯನಿಗೆ ವೈಶಂಪಾಯನ್ ಹೇಳ್ತಾ ಇದ್ದಾರೆ, ಜನ್ಮೇಜಯ, ದ್ಯೂತ ಸಮಯದಲ್ಲಿ ದ್ವಾರಕೆಯಲ್ಲಿರಲಿಲ್ಲವೆಂಬುದನ್ನು ಶ್ರೀಕೃಷ್ಣನು ಮುಖದಿಂದಲೇ ಕೇಳಿದ ನಂತರ ಆ ಮಹಾನುಭಾವನು ಎಲ್ಲಿಗೆ ತೆರಳಿದ್ದನೆಂದು ತಿಳಿಯಲು ಯುಧಿಷ್ಠಿರನಿಗೆ ಕುತೂಹಲ ಉಂಟಾಗಿ ಶ್ರೀಕೃಷ್ಣನನ್ನು ಕೇಳಿದನು. ಕೃಷ್ಣ, ನೀನು ಆ ಸಮಯದಲ್ಲಿ ದ್ವಾರಕೆಯಲ್ಲಿ ಏಕಿರಲಿಲ್ಲ? ಬೇರೆ ಯಾವ ದೇಶಕ್ಕೆ ಹೋಗಿದ್ದೆ? ಪ್ರವಾಸದಿಂದ ಯಾವ ಕಾರ್ಯವನ್ನು ಸಾಧಿಸಿದೆ? ಯುಧಿಷ್ಠಿರ, ಆ ಸಮಯದಲ್ಲಿ ನಾನು ಶಾಲ್ವನ ನಗರಾಕಾರವಾದ ಸೌಭ ವಿಮಾನವನ್ನು ಧ್ವಂಸ ಮಾಡಲು ಹೋಗಿದ್ದೆನು. ಅದಕ್ಕೆ ಕಾರಣವನ್ನು ಹೇಳುವನು ಕೇಳು. ನೀನು ಮಾಡಿದ ರಾಜಸೂಯ ಯಾಗದ ಸಮಯದಲ್ಲಿ ದಮಘೋಷನ ಮಗನಾದ ಶಿಶುಪಾಲನನ್ನು ನಾನು ಕೊಂದ ವಿಷಯವು ನಿನಗೂ ತಿಳಿದೇ ಇದೆ. ನನಗೆ ನೀನು ಅರ್ಪಿಸಿದ ಪ್ರಥಮ ಪೂಜೆಗೆ ಅವನು ಪ್ರತಿಭಟಿಸಿದ್ದರಿಂದಲೂ ನನ್ನನ್ನು ಮತ್ತು ನಿನ್ನನ್ನು ಬಹುವಾಗಿ ನಿಂದಿಸುವುದರಿಂದಲೂ ಅವನನ್ನು ಅಂದು ಅಲ್ಲಿ ಕೊಳ್ಳಲೇಬೇಕಾಯಿತು. ಶಿಶುಪಾಲನ ಸಂಹಾರವು ನನ್ನಿಂದ ಆಯಿತೆಂಬುದನ್ನು ಕೇಳಿದೊಡನೆಯೇ ಸೌಭಪತಿಯಾದ ಶಾಲ್ವನು ಕುಪಿತನಾಗಿ ದ್ವಾರಕೆಯ ಮೇಲೆ ದಂಡೆತ್ತಿ ಬಂದನು. ಆ ಸಮಯದಲ್ಲಿ ನಾನು ನಿನ್ನೊಡನೆ ಇಂದ್ರಪ್ರಸ್ಥದಲ್ಲಿಯೇ ಇದ್ದೆನು. ಶಾಲ್ವನು ತನ್ನನ್ನು ಎದುರಿಸಿದ ವೃಷ್ಣಿಕುಲದ ರಾಜಕುಮಾರರನ್ನು ನಿಷ್ಕರುಣೆಯಿಂದ ಕೊಂದು ದ್ವಾರಕೆಯಲ್ಲಿದ್ದ ನಯನ ಮನೋಹರವಾದ ಉದ್ಯಾನವನಗಳನ್ನೆಲ್ಲ ಧ್ವಂಸ ಮಾಡಿ ತನ್ನ ನಗರಿಗೆ ತೆರಳಿದನು. ಅವನು ಬಂದದ್ದು ನನ್ನ ಸಂಹಾರಕ್ಕಾಗಿ. ದ್ವಾರಕೆಗೆ ಬಂದೊಡನೆಯೇ ಗರ್ಜಿಸಿ ಹೇಳಿದನಂತೆ, ಆ ವೃಷ್ಣಿಕುಲ ಕಳಂಕನೆಲ್ಲಿ? ವಸುದೇವನ ಮಗನಾದ ದುರಾತ್ಮನಾದ ಆ ವಾಸುದೇವನೆಲ್ಲಿದ್ದಾನೆ? ಯುದ್ಧ ಪ್ರೇಮಿಯಾದ ಆ ದುರುಳನ ದರ್ಪವನ್ನು ಅಡಗಿಸುವ ಸಲುವಾಗಿಯೇ ನಾನಿಂದು ಇಲ್ಲಿಗೆ ಬಂದಿರುವೆನು. ಅವನೆಲ್ಲಿ ಹೋಗಿರುವನೆಂದು ನಿಶ್ಚಯವಾಗಿ ಹೇಳಿರಿ. ಅವನಿರುವಲ್ಲಿಗೆ ಹೋಗಿ ಅವನನ್ನು ಧ್ವಂಸ ಮಾಡುವೆನು. ಕಂಸ ಕಶಿಗಳ ಸಂಹಾರಕನಾದ ಅವನನ್ನು ಸಂಹರಿಸದ ನಂತರವೇ ನಾನು ನನ್ನ ಪಟ್ಟಣಕ್ಕೆ ಹಿಂದಿರುಗುವೆನು. ಎಲ್ಲರೂ ಕೇಳಿರಿ. ಈ ಆಯುಧವನ್ನು ಹಿಡಿದು ಪ್ರಮಾಣ ಮಾಡಿ ಹೇಳುತ್ತೇನೆ, ಖಂಡಿತವಾಗಿಯೂ ಅವನನ್ನು ಸಂಹರಿಸದೆ ನಾನು ನನ್ನ ಪಟ್ಟಣಕ್ಕೆ ಹಿಂದಿರುಗುವುದಿಲ್ಲ. ಅವನೆಲ್ಲಿ ಒಡನೆ ಹೇಳಿರಿ. ನನ್ನ ಸೋದರ ಸಮಾನನಾದ ಶಿಶುಪಾಲನ ಮರಣ ವಾರ್ತೆಯನ್ನು ಕೇಳಿದ ನಂತರ ನನ್ನ ಅಂಗಾಂಗಗಳೆಲ್ಲವೂ ಕೋಪಾಗ್ನಿಯಿಂದ ಸುಡುತ್ತಲಿವೆ. ದುಷ್ಟನಾದ, ದ್ರೋಹಿಯಾದ, ನೀಚನಾದ ಆ ಕೃಷ್ಣನನ್ನು ಯಮಾಲಯಕ್ಕೆ ಕಳುಹಿಸಿ ಕೋಪಾಗ್ನಿಯನ್ನು ಶಾಂತಗೊಳಿಸುವೆನು. ಶಿಶುಪಾಲನಿನ್ನೂ ಹರೆಯದವನು, ಯುದ್ಧಕ್ಕೂ ಸಿದ್ಧನಾಗಿರಲಿಲ್ಲ. ಅಂತಹ ನನ್ನ ಸೋದರನನ್ನು ಕೊಂದು ಕಡುಪಾಪಿಯನ್ನು ಒಂದು ನಿಮಿಷವಾದರೂ ಪ್ರಾಣದಿಂದ ಉಳಿಯಲು ಬಿಡುವುದಿಲ್ಲ. ಇವೇ ಮುಂತಾಗಿ ಹೇಳುತ್ತ ಶಾಲ್ವನು ನನ್ನನ್ನು ಬಹುವಾಗಿ ನಿಂದಿಸಿ ಎದುರಾಗಿ ಸಿಕ್ಕಿದ್ದ ವೀರರಾದ ವೃಷ್ಣಿಯೋಧರನ್ನು ತುಂಡರಿಸಿ ಉದ್ಯಾನವನಗಳನ್ನು ಧ್ವಂಸ ಮಾಡಿ ತನ್ನ ದಿವ್ಯವಾದ ಸೌಭವಿಮಾನವನ್ನೇರಿ ಆಕಾಶಕ್ಕೆ ಹಾರಿದನೆಂಬ ವಾರ್ತೆಯನ್ನು ನಾನು ದ್ವಾರಕೆಗೆ ತಲುಪಿದ ನಂತರ ತಿಳಿದೆನು. ಆ ವಾರ್ತೆಯನ್ನು ಕೇಳಿ ನನಗೂ ಹೆಚ್ಚಿನ ಕೋಪ ಉಂಟಾಯಿತು. ಆದರೂ ಮುಂದೇನು ಮಾಡಬೇಕೆಂಬುದನ್ನು, ಅದರಿಂದುಂಟಾಗುವ ಪರಿಣಾಮವನ್ನು ಶಾಂತವಾಗಿ ಕುಳಿತು ವಿಮರ್ಶಿಸಿ ಕಡೆಗೆ ಶಾಲ್ವನನ್ನು ಸಂಹರಿಸಬೇಕೆಂದೇ ನಿಶ್ಚಯಿಸಿದೆನು. ಅವನು ವೃಷ್ಣಿಕುಲದ ರಾಜಕುಮಾರರಿಗೆ ಕೊಟ್ಟ ಹಿಂಸೆ, ನನ್ನನ್ನು ಕುರಿತು ಮಾಡಿದ ನಿಂದನೆ ಮತ್ತು
ಅವನ ದರ್ಪ ಇವೆಲ್ಲವನ್ನೂ ಪುನರ್ವಿಮರ್ಶೆ ಮಾಡಿದ ನಂತರ ಅವನ ಕಾರ್ಯಕ್ಕೆ ಮರಣದಂಡನೆಯೇ ಶಿಕ್ಷೆ ಎಂದು ನಿರ್ಧರಿಸಿದವನಾಗಿ ಅವನನ್ನು ಹುಡುಕಿಕೊಂಡು ಅಲ್ಲಲ್ಲಿ ಅಲೆದಾಡಿದೆನು. ಕಟ್ಟ ಕಡೆಗೆ ಅವನು ಸಮುದ್ರದ ಮಧ್ಯದ ದ್ವೀಪದಲ್ಲಿರುವನೆಂಬ ವಾರ್ತೆಯನ್ನು ಕೇಳಿ ಅಲ್ಲಿಗೆ ಹೋಗಿ ಪಾಂಚಜನ್ಯವನ್ನು ಓದಿ ಅವನನ್ನು ಯುದ್ಧಕ್ಕೆ ಆಹ್ವಾನಿಸಿದೆನು. ಆ ಸಮಯದಲ್ಲಿ ನಾನು ಅನೇಕ ದಾನವರನ್ನು ಎದುರಿಸಬೇಕಾಯಿತು, ಆದರೆ ಅವರೆಲ್ಲರೂ ಕ್ಷಣ ಮಾತ್ರದಲ್ಲಿ ಯಮಾಲಯಕ್ಕೆ ಕಳಿಸಿಬಿಟ್ಟೆನು. ಯುಧಿಷ್ಠಿರ, ಈ ಕಾರಣದಿಂದಾಗಿ ದ್ಯೂತ ಸಮಯದಲ್ಲಿ ನಾನು ದ್ವಾರಕೆಯಲ್ಲಿರಲಾಗಲಿಲ್ಲ. ಶಾಲ್ವನನ್ನು ಸಂಹರಿಸಿ ದ್ವಾರಕೆಗೆ ಬಂದೊಡನೆಯೇ ನೀವು ದುಃಖದಲ್ಲಿ ಮುಳುಗಿರುವ ವಾರ್ತೆಯು ತಿಳಿಯಿತು. ಒಡನೆಯೇ ನಿಮ್ಮನ್ನು ನೋಡಲು ಬಂದೆನು. ಜನ್ಮೇಜಯ, ಧರ್ಮಜನು ಹೀಗೆ ಹೇಳ್ತಾನೆ: ಕೃಷ್ಣ, ನೀನು ಶಾಲ್ವನ ವಧೆಯ ವಿಷಯವನ್ನು ಬಹು ಸಂಕ್ಷೇಪವಾಗಿ ಹೇಳಿದೆ. ಆ ವಿಷಯವು ಹೇಗೆ ನಡೆಯಿತೋ ಹಾಗೆಯೇ ಸವಿಸ್ತಾರವಾಗಿ ಕೇಳಬೇಕೆಂಬ ಅಭಿಲಾಷೆಯಿಂದಿದ್ದೇನೆ. ಸಂಕ್ಷೇಪ ಕಥನವು ನನಗೆ ತೃಪ್ತಿಯನ್ನುಂಟು ಮಾಡಲಿಲ್ಲ. ಯುಧಿಷ್ಠಿರ, ನಿನ್ನ ಅಪೇಕ್ಷೆಯಂತೆ ನಡೆದುದೆಲ್ಲವನ್ನೂ ವಿವರವಾಗಿ ಹೇಳುತ್ತೇನೆ. ಶ್ರುತಶ್ರವಳ ಮಗನಾದ ಶಿಶುಪಾಲನು ನನ್ನಿಂದ ಸಂಹರಿಸಲ್ಪಟ್ಟನೆಂಬ ವಾರ್ತೆಯನ್ನು ಕೇಳಿದೊಡನೆ ಶಾಲ್ವನು ಸೈನ್ಯ ಸಮೇತನಾಗಿ ದ್ವಾರವತಿಗೆ ಬಂದನು. ದ್ವಾರಕಾ ಪಟ್ಟಣದ ಸುತ್ತಲೂ ತನ್ನ ಸೈನ್ಯವನ್ನು ವ್ಯೂಹಕ್ರಮದಲ್ಲಿ ನಿಲ್ಲಿಸಿದ್ದುದು ಮಾತ್ರವಲ್ಲದೆ ಮಾಯಾಯುದ್ಧದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದ ಅವನು ಪಟ್ಟಣದ ಮೇಲ್ಭಾಗದಲ್ಲಿಯೂ ಮಾಯಾಯುದ್ಧಕ್ಕೆ ಸಜ್ಜು ಮಾಡಿ ಆ ವಿಭಾಗಕ್ಕೆ ತಾನೇ ನಾಯಕನಾಗಿ ನಿಂತು ಯುದ್ಧವನ್ನು ಆರಂಭಿಸಿದನು. 4 ಕಡೆಗಳಿಂದಲೂ ಅವ್ಯಾಹತವಾದ ಶಸ್ತ್ರವರ್ಷದೊಡನೆ ಯುದ್ಧವು ಆರಂಭವಾಯಿತು. ಆ ವಿಷಮ ಪರಿಸ್ಥಿತಿಯಲ್ಲಿ ದ್ವಾರಕಾ ಪಟ್ಟಣವೇ ಯುದ್ಧಕ್ಕೆ ಸಜ್ಜಾಗಿದ್ದಿತು. ಧ್ವಜ ಪತಾಕೆಗಳು ಎಲ್ಲೆಲ್ಲಿಯೂ ಹಾರಾಡುತ್ತಿದ್ದವು, ತೋರಣಗಳು ಕಟ್ಟಲ್ಪಟ್ಟಿದ್ದವು, ಸೈನಿಕರೆಲ್ಲರೂ ಸಜ್ಜಾಗಿ ನಿಂತಿದ್ದರು. ಶತಘ್ನಿಗಳು ಅಂದರೆ ಪಿರಿಂಗಿಗಳು, ಬಂದೂಕುಗಳು ಸಿದ್ಧವಾಗಿದ್ದವು. ಇವರು ಮೂರ್ಖರು ಅವರೇ ಗನ್ನು ಇವೆಲ್ಲ ಟೆಕ್ನಾಲಜಿ ಕಂಡುಹಿಡಿದಂತ ಅಂತಾರೆ. ಮಹಾಭಾರತದಲ್ಲಿ ಆಗಲಿಂದಾನೇ ಇತ್ತು ಆ ಬಂದೂಕು, ಮದ್ದು ಗುಂಡು. ಗನ್ಸ್ ಕೂಡ ಇತ್ತು, ಆದರೆ ಅದು ಮದ್ದಾಕಿ ಹೊಡೆಯೋದು ಫಾಸ್ಟಾಗಿ ಆಟೋಮೆಟಿಕ್ ಮೆಷಿನ್ ಇರಲಿಲ್ಲ. ಬಟ್ ಆವಾಗೆಲ್ಲ ಪಿರಿಂಗಿಗಳು, ಗನ್ನು ಇವೆಲ್ಲ ಯುದ್ಧದಲ್ಲಿ ಬಳಸ್ತಾಯಿದ್ರು. ಬಂದೂಕುಗಳು ಸಿದ್ಧವಾಗಿದ್ದವು, ಸುರಂಗ ಮಾರ್ಗಗಳು ತೆರೆಯಲ್ಪಟ್ಟಿದ್ದವು, ಬೀದಿಗಳಲ್ಲಿ ಉಪಶಲ್ಯ ಯಂತ್ರಗಳು ಇಡಲ್ಪಟ್ಟಿದ್ದವು, ಗೋಪುರಗಳ ಮೇಲೆಯೂ ಸಮೃದ್ಧವಾಗಿ ಶಸ್ತ್ರಾಸ್ತ್ರಗಳ ಶೇಖರಣೆಯೂ ಮಾಡಲ್ಪಟ್ಟಿದ್ದಿತು. ಬಹುದೂರದಲ್ಲಿರುವ ಶತ್ರುಗಳ ಮೇಲೆ ಕಳ್ಳುಗಳನ್ನು ಪ್ರಯೋಗಿಸುವ ಯಂತ್ರಗಳು ಸಿದ್ಧವಾಗಿದ್ದವು. ಸೈನಿಕರು ನೀರನ್ನು ತಮ್ಮೊಡನೆ ಒಯ್ಯಲು ಚರ್ಮದಿಂದ ಮಾಡಲ್ಪಟ್ಟಿದ್ದ ಚೀಲಗಳು ಸಿದ್ಧವಾದವು. ಯುದ್ಧಕ್ಕೆ ಉತ್ಸಾಹ ನೀಡುವ ಬೇರಿಗಳು, ಕಳಹೆಗಳು ಸಿದ್ಧವಾದವು. ಯುದ್ಧಕ್ಕೆ ಶತಘ್ನಿಗಳು ಅಂದರೆ 100 ಯೋಧರನ್ನು ಒಂದೇ ಸಲ ಕೊಲ್ಲುವ ಆಯುಧ ವಿಶೇಷಗಳು, ಅಂಕುಶಗಳು, ಭುಷಂಡಿಗಳು, ಕಳ್ಳುಗುಂಡುಗಳು, ಪರಶ್ವದಗಳು ಸಿದ್ಧವಾದವು. ಕೋಟೆಗಳ ಮೇಲೆಯೂ ಮಹಾದ್ವಾರಗಳ ಮೇಲೆಯೂ ಅಗ್ನಿವರ್ಷವನ್ನು ಮಾಡುವ ದೊಡ್ಡ ದೊಡ್ಡ ಪಿರಂಗಿಗಳು ಇಡಲ್ಪಟ್ಟವು. ಅರ್ಥಶಾಸ್ತ್ರದ ವಿವರಣೆಯಂತೆಯೇ ಎಲ್ಲವೂ ಸಜ್ಜುಗೊಳಿಸಲ್ಪಟ್ಟಿದ್ದಿತು. ಗದ, ಸಾಂಬ, ಉದ್ಧವ ಇವರೇ ಮೊದಲಾದ ಅನೇಕ ಮಹಾವೀರರು ಪಟ್ಟಣವನ್ನು ರಕ್ಷಿಸಲು ರಥಾರೂಢರಾಗಿ ನಿಂತಿದ್ದರು. ಅವರೆಲ್ಲರೂ ಯುದ್ಧದಲ್ಲಿ ನಿಷ್ಣಾತರಾಗಿದ್ದರು. ತುರಗ, ಪದಾತಿ ಸೈನ್ಯಗಳು ತಮ್ಮ ಸುತ್ತಲೂ ನಿಲ್ಲಿಸಿಕೊಂಡು ನಗರದ ಆಯಕಟ್ಟಿನ ಜಾಗಗಳಲ್ಲಿ ಜಾಗರೂಕರಾಗಿ ನಿಂತಿದ್ದರು. ಪ್ರಮಾದವನ್ನು ತಪ್ಪಿಸುವ ಸಲುವಾಗಿ ನಗರದಲ್ಲಿ ಯಾರೇ ಆಗಲಿ ಆ ವಿಷಮ ಪರಿಸ್ಥಿತಿಯಲ್ಲಿ ಸುರಾಪಾನವನ್ನು ಮಾಡಕೂಡದೆಂದು ಉಗ್ರಸೇನನು ಆಜ್ಞೆಯೊಂದನ್ನು ಹೊರಡಿಸಿದ್ದನು. ವೃಷ್ಣಿ ಮತ್ತು ಅಂಧಕ ವಂಶದವರು ತಾವು ಸ್ವಲ್ಪ ಅಜಾಗರೂಕರಾಗಿದ್ದರೂ ಶಾಲ್ವನು ತಮ್ಮನನ್ನು ಸಂಹರಿಸಿಬಿಡುವನೆಂದು ನಿಶ್ಚಯಿಸಿ ಅಲಸಿಕೆಯನ್ನು ತೊರೆದು ಯುದ್ಧ ಸನ್ನದ್ಧರಾದರು. ಆ ವಿಷಮ ಪರಿಸ್ಥಿತಿಯ ಕಾಲದಲ್ಲಿ ನೃತ್ಯ, ನಾಟ್ಯ, ಗಾಯನ ಮುಂತಾದವು ನಿಲ್ಲಿಸಲ್ಪಟ್ಟಿದ್ದು ಮಾತ್ರವಲ್ಲದೆ ನರ್ತಕರನ್ನು, ಗಾಯಕರನ್ನು ನಗರದ ರಕ್ಷಕರು ಹೊರಗೆ ಕಳುಹಿಸಿದ್ದರು.
ಶತ್ರುಗಳ ಪ್ರವೇಶವನ್ನು ತಡೆಯುವ ಸಲುವಾಗಿ ನದಿಗಳ ಮೇಲೆ ಕಟ್ಟಿದ್ದ ಸೇತುವೆಗಳನ್ನು ಕೆಡಹಲಾಗಿದ್ದಿತು. ದೋಣಿಯ ಸಂಚಾರವು ನಿಲ್ಲಿಸಲ್ಪಟ್ಟಿದ್ದಿತು. ಕೋಟೆಯ ಸುತ್ತಲೂ ಇದ್ದ ಕಂದಕಗಳು ಬಹಳ ಆಳವಾಗಿ ತೋಡಲ್ಪಟ್ಟಿದ್ದವು. ಪಟ್ಟಣದ ಸುತ್ತಲೂ 2 ಹರಿದಾರಿಗಳು ಪರ್ಯಂತವಾಗಿ ಭೂಮಿಯು ಹಳ್ಳತಿಟ್ಟುಗಳಾಗಿ ಮಾಡಲ್ಪಟ್ಟಿತು. ಇವಾಗ ಏನೇನು ರಾಜರೆಲ್ಲ ಮಾಡ್ತಾಯಿದ್ರು ಟೆಕ್ನಿಕ್, ಶತ್ರುಗಳು ಅಟ್ಯಾಕ್ ಮಾಡಿದಾಗ ಎಲ್ಲವೂ ಮಹಾಭಾರತದಲ್ಲಿ ಪಿನ್ ಟು ಪಿನ್ ಡೀಟೇಲ್ ಇದೆ. ಮತ್ತು ಅಲ್ಲಲ್ಲಿ ಸಣ್ಣ ಸಣ್ಣ ಹಳ್ಳಗಳನ್ನು ತೆಗೆದು ಸ್ಫೋಟಕ ದ್ರವ್ಯಗಳನ್ನು ಇಡಲಾಗಿದ್ದಿತು, ಲ್ಯಾಂಡ್ ಮೈನ್ಸ್. ಯುಧಿಷ್ಠಿರ, ನಮ್ಮ ಪಟ್ಟಣವು ಸ್ವಾಭಾವಿಕವಾಗಿಯೇ ದುರ್ಗಮವಾಗಿರುವುದು, ಸುರಕ್ಷಿತವಾಗಿರುವುದು. ಶಾಲ್ವನ ಆಕ್ರಮಣದಿಂದುಂಟಾದ ವಿಷಮ ಪರಿಸ್ಥಿತಿಯಿಂದಾಗಿ ನಮ್ಮ ಪಟ್ಟಣವು ಅಭೇದ್ಯವಾಯಿತು. ನಮ್ಮ ಯೋಧರು ಹೆಚ್ಚಿನ ಸಿದ್ಧತೆಯಿಂದ ಶತ್ರುಗಳನ್ನು ಎದುರಿಸಲು ನಿಂತರು. ಆ ಸಮಯದಲ್ಲಿ ನಮ್ಮ ಪಟ್ಟಣವು ಇಂದ್ರನ ಅಮರಾವತಿಯಂತೆಯೇ ವಿರಾಜಿಸುತ್ತಿದ್ದಿತು. ಶಾಲ್ವನು ಆಕ್ರಮಿಸಿದ್ದ ಕಾಲದಲ್ಲಿ ಯಾವನೊಬ್ಬನೂ ಊರ ಹೊರಗಿನಿಂದ ಒಳಕ್ಕಾಗಲಿ ಪಟ್ಟಣದಿಂದ ಹೊರಕ್ಕಾಗಲಿ ಬಂದು ಹೋಗಲು ಸಾಧ್ಯವಿರಲಿಲ್ಲ. ಆದರೆ ಕೆಲವು ಸಂಕೇತಗಳೊಡನೆ ಪ್ರವೇಶ ಮತ್ತು ನಿರ್ಗಮನಗಳಿಗೆ ಅವಕಾಶವಿದ್ದಿತು. ಆ ಸಂಕೇತಗಳು ಅಂಧಕ ಮತ್ತು ವೃಷ್ಣಿಗಳಿಗೆ ಮಾತ್ರವೇ ತಿಳಿದಿತ್ತಾದ್ದರಿಂದ ಶತ್ರುಪಕ್ಷದವರು ಬರುವ ಸಾಧ್ಯತೆಯೇ ಇರಲಿಲ್ಲ. ನಗರದ ಪ್ರತಿಯೊಂದು ಬೀದಿಯಲ್ಲಿಯೂ ಗಜ ತುರಗ ಸೈನ್ಯಗಳು ಸಜ್ಜಾಗಿಯೇ ನಿಂತಿದ್ದವು. ಯುದ್ಧ ಮಾಡಲು ಸಿದ್ಧರಾಗಿದ್ದ ಸೈನಿಕರಿಗೆ ಹೆಚ್ಚಿನ ವೇತನವನ್ನು ಕೊಡಲಾಗಿದ್ದಿತು. ಅವರಲ್ಲಿ ಸುವರ್ಣ ನಾಣ್ಯಗಳನ್ನು ಪಡೆಯದವರು ಯಾರೂ ಇರಲಿಲ್ಲ. ಒಳ್ಳೊಳ್ಳೆಯ ಉಡುಪುಗಳನ್ನು, ಪುಷ್ಟಿಕರವಾದ ಆಹಾರವನ್ನು ಕೊಡಲಾಗುತ್ತಿತ್ತು. ಆದುದರಿಂದ ಆ ಸೈನಿಕರೆಲ್ಲರೂ ರಾಜನಿಷ್ಠೆಯುಳ್ಳವರಾಗಿದ್ದರು. ಅಂತಹ ಸೈನಿಕರಿಂದ ಕೂಡಿದ್ದ ದ್ವಾರಕಾ ಪಟ್ಟಣವನ್ನು ಉಗ್ರಸೇನನು ರಕ್ಷಿಸುತ್ತಿದ್ದನು. ಯುಧಿಷ್ಠಿರ, ಶಾಲ್ವನು ಅಮಿತವಾದ ಸೇನೆಯೊಡನೆ ನಮ್ಮ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ್ದನು. ಅವನ ಸೈನ್ಯವು ರಥ, ತುರಗ, ಪದಾತಿ, ಗಜಸೇನೆಗಳಿಂದ ಕೂಡಿದ್ದಿತು. ಅವುಗಳನ್ನು ಬಯಲಿನ ಪ್ರದೇಶದಲ್ಲಿ ಶಾಲ್ವನು ನಿಲ್ಲಿಸಿದ್ದನು. ಅವನು ಸೇನೆಗಳನ್ನು ನಿಲ್ಲಿಸಿದ್ದ ಜಾಗವು ಜಲಸಮೃದ್ಧವಾಗಿದ್ದಿತು. ಸ್ಮಶಾನವಾಗಲಿ, ದೇವಮಂದಿರಗಳಲ್ಲಾಗಲಿ, ಹುತ್ತಗಳಲ್ಲಾಗಲಿ, ಅಶ್ವತ್ಥಾದಿ ವೃಕ್ಷಗಳಲ್ಲಾಗಲಿ ಇಲ್ಲದೆಡೆಯಲ್ಲಿ ಜಲಸಮೃದ್ಧಿ ಇರುವ ಬಯಲಿನ ಪ್ರದೇಶದಲ್ಲಿ ಶಾಲ್ವನು ಸೇನಾವ್ಯೂಹವನ್ನು ರಚಿಸಿದ್ದನು. ನಮ್ಮ ನಗರದ ಪ್ರವೇಶ ಮಾರ್ಗಗಳೆಲ್ಲವೂ ಅವನ ಸೈನ್ಯಗಳಿಂದ ಪ್ರತಿಬಂಧಿಸಲ್ಪಟ್ಟಿದ್ದವು. ಸುರಂಗ ಮಾರ್ಗಗಳೆಲ್ಲವನ್ನೂ ಕಂಡುಹಿಡಿದು ಅಲ್ಲಿಯೂ ತನ್ನ ಸೇನೆಗಳನ್ನು ಶಾಲ್ವನು ನಿಲ್ಲಿಸಿದ್ದನು. ಪಕ್ಷಿಗಳ ಒಡೆಯನಾದ ಗರುಡನಂತೆ ಮಹಾಪರಾಕ್ರಮಿಯಾದ ಶಾಲ್ವನು ಸಜ್ಜಾದ ಚತುರಂಗ ಬಲದೊಡನೆ ಅನೇಕ ವಿಧವಾದ ಶಸ್ತ್ರಾಸ್ತ್ರಗಳೊಡನೆ ನಮ್ಮ ನಗರಿಗೆ ಮುತ್ತಿಗೆ ಹಾಕಿದ್ದನು. ಅವನ ಸೈನಿಕರಿಗೂ ಯಥೇಚ್ಛವಾದ ವೇತನಗಳು, ಸಮಯೋಚಿತವಾದ ಸನ್ಮಾನಗಳು ಕೊಡಲ್ಪಡುತ್ತಿದ್ದವು. ಅವನ ಸೈನ್ಯದಲ್ಲಿಯೂ ಯಾವನೂ ಅತೃಪ್ತನಾಗಿರಲಿಲ್ಲ. ಆ ಸೈನ್ಯ ಸಮೂಹವನ್ನು ಕಂಡು ನಗರದೊಳಗಿದ್ದ ವೃಷ್ಣಿಕುಲ ವೀರರು ನಗರದಿಂದ ಹೊರಕ್ಕೆ ಹೋಗಿ ಯುದ್ಧ ಮಾಡಲು ನಿಶ್ಚಯಿಸಿದರು. ಚಾರುದತ್ತ, ಸಾಂಬ, ಪ್ರದ್ಯುಮ್ನ ಇವರು ಕವಚ ಕುಂಡಲಗಳನ್ನು, ಆಭರಣಗಳನ್ನು ಧರಿಸಿದವರಾಗಿ ಶಸ್ತ್ರಪಾಣಿಗಳಾಗಿ ದಿವ್ಯವಾದ ರಥಗಳಲ್ಲಿ ಕುಳಿತು ಚತುರಂಗ ಬಲ ಸಮೇತರಾಗಿ ಪಟ್ಟಣದಿಂದ ಹೊರಕ್ಕೆ ಹೊರಟರು. ಯುದ್ಧದ ಕಹಳೆಯಾದೊಡನೆಯೇ ಪರಸ್ಪರವಾಗಿ ಕದನವು ಆರಂಭವಾಯಿತು. ಸಾಂಬನು ಶಾಲ್ವರಾಜನ ದಂಡನಾಯಕನೂ ಮುಖ್ಯ ಸಲಹೆಗಾರನೂ ಆದ ಕ್ಷೇಮವೃದ್ಧಿ ಎಂಬುವನನ್ನು ಎದುರಿಸಿ ಯುದ್ಧವನ್ನು ಆರಂಭಿಸಿದನು. ಜಾಂಬವತಿಯ ಪುತ್ರನಾದ ಸಾಂಬನು ಇಂದ್ರನು ಭೂಮಿಯ ಮೇಲೆ ಮಳೆಗರೆಯುವಂತೆಯೇ ಶಸ್ತ್ರಗಳ ಮಳೆಯನ್ನೇ ಕ್ಷೇಮವೃದ್ಧಿಯ ಮೇಲೆ ಸುರಿಸಿದನು. ಆದರೆ ಕ್ಷೇಮವೃದ್ಧಿಯು ಆ ಅವ್ಯಾಹತವಾದ ಶಸ್ತ್ರವರ್ಷವನ್ನು ಹಿಮವಂತನೋಪಾದಿಯಲ್ಲಿ ತಡೆದು ನಿಶ್ಚಲನಾಗಿ ರಥದಲ್ಲಿ ಕುಳಿತಿದ್ದನು. ಸಾಂಬನು ಬಿಟ್ಟ ಬಾಣಗಳೆಲ್ಲವನ್ನೂ ಕತ್ತರಿಸಿದ ನಂತರ ಕ್ಷೇಮವೃದ್ಧಿಯು ಮಾಯೆಯಿಂದ ಸಾವಿರಾರು ನಿಶಿತವಾದ ಅಸ್ತ್ರಗಳನ್ನು ನಿರ್ಮಿಸಿ ಸಾಂಬನ ಮೇಲೆ ಪ್ರಯೋಗಿಸಿದನು. ಸಾಂಬನಂದರೆ ಕೃಷ್ಣನ ಮಗ.
ಮಾಯಾವಿದ್ಯೆಯ ಅಭಿಮಂತ್ರಣದಿಂದಲೇ ತನ್ನ ಎದುರಾಗಿ ಬಂದ ಅಸ್ತ್ರಗಳೆಲ್ಲವನ್ನೂ ನಿರ್ವೀರ್ಯವನ್ನಾಗಿ ಮಾಡಿ ಪುನಃ 1,000 ಬಾಣಗಳನ್ನು ಏಕಕಾಲದಲ್ಲಿ ಕ್ಷೇಮವೃದ್ಧಿಯ ಮೇಲೆ ಪ್ರಯೋಗಿಸಿದನು. ಆ ಬಾಣಗಳ ಪ್ರಹಾರವನ್ನು ಕ್ಷೇಮವೃದ್ಧಿಯು ತಡೆದುಕೊಳ್ಳಲಾರದೆ ವೇಗಗತಿಯುಳ್ಳ ತನ್ನ ಕುದುರೆಗಳ ಸಹಾಯದಿಂದ ಯುದ್ಧರಂಗವನ್ನು ಬಿಟ್ಟು ಹೊರಟು ಹೋದನು. ಕ್ಷೇಮವೃದ್ಧಿಯು ರಣರಂಗವನ್ನು ಬಿಟ್ಟು ಹೊರಟು ಹೋದೊಡನೆಯೇ ವೇಗವಂತನೆಂಬ ರಾಕ್ಷಸನು ನನ್ನ ಮಗ ಸಾಂಬನನ್ನು ಎದುರಿಸಿ ಯುದ್ಧಕ್ಕೆ ನಿಂತನು. ಸಾಂಬನೂ ರಾಕ್ಷಸನ ದಾಳಿಗೆ ಹೆದರದೆ ಧೈರ್ಯವಾಗಿ ನಿಂತು ತನ್ನಲ್ಲಿದ್ದ ಗದೆಯನ್ನು ಗರಗರನೆ ತಿರುಗಿಸಿ ವೇಗವಂತನ ಮೇಲೆ ಪ್ರಯೋಗಿಸಿದನು. ಗದೆಯ ಪ್ರಹಾರವು ಬಿದ್ದೊಡನೆಯೇ ಅರಣ್ಯದಲ್ಲಿರುವ ಮಹಾವೃಕ್ಷವು ಬಿರುಗಾಳಿಗೆ ಸಿಕ್ಕಿ ಬೇರು ಸಹಿತವಾಗಿ ಕೆಳಗುರುಳುವಂತೆ ವೇಗವಂತನು ಕೆಳಗುರುಳಿದನು. ಆ ರಾಕ್ಷಸನ ಸಂಹಾರವಾದೊಡನೆಯೇ ನನ್ನ ಮಗನು ಅಪಾರವಾದ ಶಾಲ್ವನ ಸೇನೆಯೊಳಗೆ ನುಗ್ಗಿ ಅವನ ಸೈನಿಕರೊಡನೆ ಕಾದಾಡಲು ಪ್ರಾರಂಭಿಸಿದನು. ಮತ್ತೊಂದು ಸೈನ್ಯ ವಿಭಾಗದಲ್ಲಿ ರುಕ್ಮಿಣಿ ಪುತ್ರನಾದ ಚಾರುದೇಶ್ನನು ಮಹಾಪರಾಕ್ರಮಿಯಾದ ವಿವಂದ್ಯನೆಂಬ ರಾಕ್ಷಸನೊಡನೆ ಯುದ್ಧ ಮಾಡುತ್ತಿದ್ದನು. ಅವರಿಬ್ಬರ ಕಾಳಗವು ನಿಶ್ಚಯವಾಗಿಯೂ ಹಿಂದಿನ ವಾಸವ ವೃತಾಸುರರ ಕಾಳಗದ ಸ್ಮರಣೆಯನ್ನುಂಟು ಮಾಡುತ್ತಿದ್ದಿತು. ಎದುರುಬದುರಾಗಿ ಕಾಳಗಕ್ಕೆ ನಿಂತು 2 ಸಿಂಹಗಳು ಗರ್ಜನೆ ಮಾಡುವಂತೆ ಆ ಇಬ್ಬರು ವೀರರು ಗರ್ಜನೆ ಮಾಡುತ್ತಾ ಒಬ್ಬರು ಮತ್ತೊಬ್ಬರನ್ನು ತೀಕ್ಷ್ಣವಾದ ಬಾಣಗಳ ಪ್ರಹಾರಗಳಿಂದ ಗಾಯಗೊಳಿಸಿದರು. ಸ್ವಲ್ಪ ಹೊತ್ತು ಅದೇ ರೀತಿಯಲ್ಲಿ ಕಾಳಗವು ನಡೆಯುತ್ತಿದ್ದಿತು. ಕಟ್ಟ ಕಡೆಗೆ ಕುಪಿತನಾದ ನನ್ನ ಮಗನು ಅಗ್ನಿಸೂರ್ಯರಂತೆ ಪ್ರಕಾಶಮಾನವಾಗಿದ್ದ ಮಹಾಸ್ತ್ರವೊಂದನ್ನು ಬತ್ತಳಿಕೆಯಿಂದ ತೆಗೆದು ಮಂತ್ರ ಪುನಶ್ಚರಣೆ ಮಾಡಿ ವಿವಿಂಧ್ಯನ ಮೇಲೆ ಪ್ರಯೋಗಿಸಿದನು. ಆ ಮಹಾಸ್ತ್ರದ ಗುರಿಗೆ ಸಿಕ್ಕಿದ್ದ ವಿವಿಂಧ್ಯನು ಕ್ಷಣ ಮಾತ್ರದಲ್ಲಿ ಹಸುವನ್ನು ತೊರೆದು ನೆಲದ ಮೇಲುರುಳಿದನು. ವಿವಿಂಧ್ಯನು ಮೃತನಾದೊಡನೆಯೇ ಶಾಲ್ವನ ಸೈನ್ಯಗಳು ತತ್ತರಿಸಿದವು. ಅದನ್ನು ಕಂಡು ಶಾಲ್ವನು ಸೈನಿಕರನ್ನು ಉತ್ತೇಜಿಸುತ್ತಾ ದಿವ್ಯ ವಿಮಾನವನ್ನೇರಿ ಯದುವೀರರ ಸಮ್ಮುಖದಲ್ಲಿ ಯುದ್ಧ ಸನ್ನದ್ಧನಾಗಿ ಬಂದು ನಿಂತನು. ಅವನು ಬಂದುದನ್ನು ಕಂಡು ನಮ್ಮ ಕಡೆಯ ವೀರರು ಭಯಗೊಂಡರು. ಆ ಸಮಯದಲ್ಲಿ ನನ್ನ ಮಗನಾದ ಪ್ರದ್ಯುಮ್ನನು ಮುಂದಾಗಿ ಹೋಗಿ ಯದುಭಟ್ಟರನ್ನು ಕುರಿತು ಹೇಳಿದನು, ವೀರರೇ, ಭಯಪಡಬೇಡಿರಿ. ನಾನು ಹೇಗೆ ಯುದ್ಧ ಮಾಡುವನೆಂಬುದನ್ನು ಇಂದು ನೀವು ಕಾಣುವಿರಿ. ನನ್ನ ಅಮಿತವಾದ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಈ ಶಾಲ್ವನ ರಥವು ಖಂಡಿತವಾಗಿಯೂ ಹಿಂದಿರುಗುವಂತೆ ಮಾಡುವೆನು. ಈ ದಿನ ನಾನು ನಿಶ್ಚಯವಾಗಿಯೂ ನನ್ನ ಬತ್ತಳಿಕೆಯಲ್ಲಿ ಸರ್ಪಗಳಂತಿರುವ ಬಾಣಗಳನ್ನು ಈ ದಿವ್ಯಧನಸ್ಸಿನ ಮೂಲಕ ಪ್ರಯೋಗಿಸಿ ಅಪಾರವಾದ ಶಾಲ್ವನ ಸೈನ್ಯ ಸಮೂಹವನ್ನು ನಿರ್ನಾಮ ಮಾಡುವೆನು. ನೀವೆಲ್ಲರೂ ಸಮಾಧಾನದಿಂದಿರಿ, ಸ್ವಲ್ಪವಾದರೂ ಭಯಪಡುವ ಕಾರಣವಿಲ್ಲ. ಶಾಲ್ವನಿಗೆ ಇಂದು ಮೃತ್ಯುವು ಸನ್ನಿಹಿತವಾಗಿರುವುದು ನಿಶ್ಚಯ. ನನ್ನಿಂದ ಆಕ್ರಮಿಸಲ್ಪಡುವ ಇವನ ಸೌಭವಿಮಾನವು ನನ್ನ ಬಾಣಪ್ರಹಾರಕ್ಕೆ ಸಿಕ್ಕಿ ವಿನಾಶ ಹೊಂದುವುದು ನಿಶ್ಚಯ. ಧರ್ಮಜ, ನನ್ನ ಮಗನ ಆ ವೀರವಾಣಿಯನ್ನು ಕೇಳಿ ಯಾದವ ಸೈನಿಕರು ಭಯವನ್ನು ತೊರೆದು ಸಂತಸದಿಂದ ಯುದ್ಧವನ್ನು ಮುಂದುವರಿಸಿದರು. ಯುಧಿಷ್ಠಿರ, ಪ್ರದ್ಯುಮ್ನನು ತನ್ನ ಸೈನಿಕರಿಗೆ ಧೈರ್ಯ ಹೇಳಿ ಸ್ವರ್ಣಮಯವಾದ ರಥವನ್ನೇರಿ ಕುಳಿತನು. ಆ ರಥವು ನಿಲುವಂಗಿಗಳಿಂದ ಅಲಂಕೃತವಾದ ದಿವ್ಯಾಶ್ವಗಳಿಂದ ಸಜ್ಜಾಗಿದ್ದಿತು. ರಥದ ಮೇಲೆ ಯಮನಂತೆಯೇ ಭಯಂಕರವಾದ ಮಕರವು ಬಾಯಿ ತೆರೆದು ಧ್ವಜವನ್ನು ಅಲಂಕರಿಸಿ ಕುಳಿತಿದ್ದಿತು. ಕುದುರೆ ಅಂದರೆ ಆವಾಗಲೇ ಹನುಮಂತನ ಬಾವುಟ ಕೃಷ್ಣನು ಕೂಡ ಬಳಸ್ತಾ ಇದ್ದಾರೆ. ಕುದುರೆಗಳು ಭೂಮಿಯ ಮೇಲೆ ನಡೆಯುತ್ತಿರಲಿಲ್ಲ, ಇತ್ತಿದಂತ ಹಾರಾಡುತ್ತಿದ್ದವು. ನನ್ನ ಮಗನು ಕತ್ತಿ ಗುರಾಣಿಗಳನ್ನು ದಿವ್ಯ ಕವಚವನ್ನು ಧರಿಸಿದವನಾಗಿ ಮಿಂಚಿನಂತೆ ಹೊಳೆಯುತ್ತಿದ್ದ ಧನಸ್ಸನ್ನು ಸವ್ಯಸಾಚಿಯಂತೆ ಒಮ್ಮೆ ಎಡಗೈನಿಂದಲೂ ಮತ್ತೊಮ್ಮೆ ಬಲಗೈನಿಂದಲೂ ಹಿಡಿದು ಬಾಣಗಳನ್ನು ಪ್ರಯೋಗಿಸುತ್ತಾ ಶಾಲ್ವನ ಸೈನ್ಯವೆಲ್ಲವೂ ಭ್ರಾಂತಿ ಹೊಂದುವಂತೆ ಮಾಡಿದನು. ಅವನ ಬಾಣಗಳ ಗುರಿಗೆ ಸಿಕ್ಕಿ ಅನೇಕ ದಾನವರು ಹತರಾದರು. ಅವನ ಬತ್ತಳಿಕೆಯಿಂದ ಬಾಣ ತೆಗೆಯುವುದು, ಬಾಣವನ್ನು ಧನುಸ್ಸಿಗೇರಿಸುವುದು ಮತ್ತು ಧನುಸ್ಸನ್ನೆಳೆದು ಬಾಣವನ್ನು ಬಿಡುವುದು, ಇದ್ಯಾವ ಪ್ರಕ್ರಿಯೆಗಳು ಎದುರಾಳಿಗೆ ಕಾಣುತ್ತಿರಲಿಲ್ಲ. ಆದರೆ ಅಷ್ಟು ಫಾಸ್ಟಾಗಿ ಬಿಡ್ತಾ ಇದ್ದಾನೆ.
ಬಾಣಗಳ ಸುಯಿ ಸೊಯ್ ಸೊಯ್ ಎಂಬ ಶಬ್ದವು ಮಾತ್ರವೇ ಕೇಳುತ್ತಲಿದ್ದಿತು. ಸೊಯ್ ಎಂಬ ಶಬ್ದದೊಡನೆಯೇ ನೂರಾರು ಯೋಧರು ಹತರಾಗುತ್ತಿದ್ದರು. ಪ್ರದ್ಯುಮ್ನನು ಅನವರತವಾಗಿ ಬಾಣ ಪ್ರಯೋಗವನ್ನು ಮಾಡುತ್ತಿದ್ದರೂ ಅವನ ಮುಖಕಮಲವು ಸ್ವಲ್ಪವಾದರೂ ಕುಂದಿರಲಿಲ್ಲ. ಅವನ ಬಾಹುಬಲವು ಉಡುಗಿರಲಿಲ್ಲ. ಸಾವಿರಾರು ಮೀನುಗಳನ್ನು ನುಂಗುವ ಅವನ ಧ್ವಜಪತಾಕೆಯಲ್ಲಿದ್ದ ಮಕರವು ಎದುರಾಳಿಯ ಸೈನಿಕರಿಗೆ ಭಯವನ್ನುಂಟು ಮಾಡುತ್ತಿತ್ತು. ಮಕರ ಧ್ವಜ ಅಂದರೆ ಮೊಸಳೆ ಧ್ವಜ. ಎದುರಾಗಿ ಬಂದ ಶಾಲ್ವನ ಯೋಧರನ್ನು ಸಂಹರಿಸಿದ ನಂತರ ಶಾಲ್ವನೊಡನೆಯೇ ನೇರವಾಗಿ ಯುದ್ಧ ಮಾಡುವ ಅಪೇಕ್ಷೆಯಿಂದ ನನ್ನ ಮಗನು ಶಾಲ್ವನಿಗೆ ಎದುರಾಗಿ ತನ್ನ ರಥವನ್ನು ನಡೆಸಲು ಸಾರಥಿಗೆ ಹೇಳಿದನು. ಪ್ರದ್ಯುಮ್ನನು ತನ್ನ ಮೇಲೆಯೇ ಯುದ್ಧ ಮಾಡಲು ಬರುತ್ತಿರುವುದನ್ನು ಕಂಡು ಶಾಲ್ವನಿಗೆ ಮಹತ್ತರವಾದ ಕೋಪವುಂಟಾಯಿತು. ಮಹಾಪರಾಕ್ರಮಿಯಾದ ಶಾಲ್ವನು ನನ್ನ ಮಗನೊಡನೆ ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತನು. ಶಾಲ್ವ ಪ್ರದ್ಯುಮ್ನರ ಯುದ್ಧವು ಆರಂಭವಾಯಿತು. ಆ ಮಹಾವೀರರ ಯುದ್ಧವು ಅಸದೃಶವಾಗಿದ್ದು ವಾಸವ ಬಳಿಗಳ ಯುದ್ಧವನ್ನೇ ಅನುಕರಿಸುವುದಾಗಿದ್ದಿತು. ದಿವ್ಯವಾದ ಪತಾಕೆಗಳಿಂದಲೂ ಸಕಲ ಶಸ್ತ್ರಾಸ್ತ್ರಗಳಿಂದಲೂ ಕೂಡಿದ್ದ ದಿವ್ಯವಾದ ಸುವರ್ಣಮಯವಾದ ರಥದಲ್ಲಿ ಕುಳಿತು ಶಾಲ್ವನು ಪ್ರದ್ಯುಮ್ನನ ಮೇಲೆ ಬಾಣಗಳನ್ನು ಮಳೆಗೆರೆದನು. ಪ್ರದ್ಯುಮ್ನನು ತನ್ನ ಎದುರಾಗಿ ಬಂದ ಬಾಣಗಳೆಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ತುಂಡರಿಸಿ ಶಾಲ್ವನ ಮೇಲೆ ಸಾವಿರಾರು ಬಾಣಗಳನ್ನು ಏಕಕಾಲದಲ್ಲಿ ಪ್ರಯೋಗಿಸಿದನು. ಶಾಲ್ವನು ತನ್ನ ಎದುರಾಗಿ ಬಂದ ಬಾಣಗಳೆಲ್ಲವನ್ನೂ ಕತ್ತರಿಸಿ ಅತಿ ತೀಕ್ಷ್ಣವಾದ ಬಾಣವರ್ಷಣಗಳನ್ನು ಪ್ರದ್ಯುಮ್ನನ ಮೇಲೆ ಸುರಿಸಿದನು. ಇದೇ ರೀತಿಯಲ್ಲಿ ಅವರಿಬ್ಬರಿಗೂ ಯುದ್ಧವು ನಡೆಯುತ್ತಿದ್ದಿತು. ಕಟ್ಟಕಡೆಗೆ ನನ್ನ ಮಗನು ಕುಪಿತನಾಗಿ ಶಾಲ್ವನ ಕವಚವನ್ನು ಭೇದಿಸಲು ಸರ್ವಸಮರ್ಥವಾದ ಅಸ್ತ್ರವೊಂದನ್ನು ಬಿಲ್ಲಿಗೇರಿಸಿಬಿಟ್ಟನು. ಬಹುತೀಕ್ಷ್ಣವಾಗಿದ್ದ ಮತ್ತು ಅತಿ ವೇಗವಾಗಿ ಹೊರಟ ಆ ಅಸ್ತ್ರವನ್ನು ಕತ್ತರಿಸಲು ಶಾಲ್ವನಿಗೆ ಸಾಧ್ಯವಾಗಲಿಲ್ಲ. ಆ ಅಸ್ತ್ರವು ಕ್ಷಣ ಮಾತ್ರದಲ್ಲಿ ಶಾಲ್ವನ ಕವಚವನ್ನು ಭೇದಿಸಿ ಎದೆಯನ್ನು ಹೊಕ್ಕಿತ್ತು. ಅದರ ಆಘಾತದಿಂದಾಗಿ ಶಾಲ್ವನು ಮೂರ್ಛೆ ಹೊಂದಿದನು. ಶಾಲ್ವನು ಪ್ರಜ್ಞಾರಹಿತನಾಗಿ ಕೆಳಗೆ ಬಿದ್ದುದೊಡನೆಯೇ ಅವನ ಪಕ್ಕದಲ್ಲಿದ್ದ ದಾನವ ಸೈನ್ಯಗಳೆಲ್ಲವೂ ಕಂಗೆಟ್ಟಿ ದಿಕ್ಕಿಗೂ ಓಡಲಾರಂಭಿಸಿದವು. ರಣಾಂಗಣವೆಲ್ಲ ಭೀತರಾದ ಶಾಲ್ವ ಸೈನಿಕರ ಹಾಹಾಕಾರ ಶಬ್ದಗಳಿಂದ ತುಂಬಿ ಹೋಯಿತು. ಆ ಸಮಯಕ್ಕೆ ಸರಿಯಾಗಿ ಶಾಲ್ವನಿಗೆ ಪುನಃ ಪ್ರಜ್ಞೆಯುಂಟಾಯಿತು. ಒಂದು ಕ್ಷಣವೂ ತಡಮಾಡದೆ ವೀರಗರ್ಜನೆ ಮಾಡುತ್ತಾ ಸಾವಿರಾರು ಬಾಣಗಳನ್ನು ಶಾಲ್ವನು ಪ್ರಯೋಗಿಸಿದನು. ಕಂಠಮೂಲದಲ್ಲಿ ತೀಕ್ಷ್ಣವಾದ ಆಘಾತವುಂಟಾದುದರಿಂದ ಪ್ರದ್ಯುಮ್ನನು ಬಹುವಾಗಿ ಆಯಾಸಗೊಂಡನು. ನನ್ನ ಮಗನು ಆಯಾಸಗೊಂಡಿರುವನೆಂದು ತಿಳಿದೊಡನೆ ಶಾಲ್ವನು ಬಾಣಗಳ ವರ್ಷವನ್ನು ಮತ್ತು ಸುರಿಸಿದನಲ್ಲದೆ 4 ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿತವಾಗುವಂತೆ ವಿಜಯೋತ್ಸಾಹದಿಂದ ಸಿಂಹನಾದಗಳನ್ನು ಮಾಡಿದನು. ಎದುರಾಗಿ ಬರುತ್ತಲಿದ್ದ ಬಾಣಗಳ ಪಂಕ್ತಿಯನ್ನು ನನ್ನ ಮಗನು ತಡೆಯಲು ಕೂಡ ಸಾಧ್ಯವಾಗದವನಾಗಿ ಶರೀರದಲ್ಲೆಲ್ಲ ಗಾಯಗೊಂಡವನಾಗಿ ಆ ರಣಭೂಮಿಯಲ್ಲಿ ಪ್ರಜ್ಞಾಹೀನನಾದನು. ಧರ್ಮಜ, ಬಲಿಷ್ಠರಲ್ಲಿ ಶ್ರೇಷ್ಠನಾದ ಪ್ರದ್ಯುಮ್ನನು ಪ್ರಜ್ಞಾಹೀನನಾದೊಡನೆ ಸೇನೆಯಲ್ಲಿದ್ದ ವೃಷ್ಣಿಕುಲದ ವೀರರು ಭೀತರಾದರು. ಶಾಲ್ವನ ಪಕ್ಷದವರು ವಿಜಯೋತ್ಸಾಹದಿಂದ ಜಯ ಜಯ ಎಂದು ಕೂಗುತ್ತಿದ್ದಾಗ ಅಂಧಕ ವೃಷ್ಣಿಗಳು ಅಯ್ಯೋ ಎಂದು ಆರ್ತನಾದಗಳನ್ನು ಮಾಡುತ್ತಿದ್ದರು. ಸಾರಥಿಯಾದ ದಾರುಕಿಯು ತನ್ನ ಸ್ವಾಮಿಯು ರಥದ ಮೇಲೆ ನಿಶ್ಚೇಷ್ಟನಾಗಿ ಬಿದ್ದೊಡನೆಯೇ ಅಲ್ಲಿ ಕ್ಷಣ ಮಾತ್ರವೂ ನಿಲ್ಲದೆ ರಥವನ್ನು ರಣಾಂಗದಿಂದ ಹೊರಕ್ಕೆ ಹೊಡೆದುಕೊಂಡು ಹೋಗುತ್ತಿದ್ದನು. ರಥವು ಸ್ವಲ್ಪ ದೂರ ಹೋಗುವುದರಲ್ಲಿಯೇ ಪ್ರದ್ಯುಮ್ನನಿಗೆ ಪ್ರಜ್ಞೆಯುಂಟಾಯಿತು. ಒಡನೆಯೇ ಧನುಸ್ಸನ್ನು ಹಿಡಿದು ವೀರಾಸನದಲ್ಲಿ ಕುಳಿತು ಸಾರಥಿಯನ್ನು ಕುರಿತು ಕೇಳಿದನು. ಸೂತ, ಏನು ಮಾಡುತ್ತಿರುವೆ? ರಣಾಂಗದಿಂದ ಹಿಂದಿರುಗುತ್ತಿರುವೆ ಏಕೆ? ಈ ರೀತಿಯಾಗಿ ರಣಾಂಗದಿಂದ ಹಿಂದಿರುಗುವುದು ಅಂಧಕ ವೃಷ್ಣಿ ವಂಶೀಯರಿಗೆ ಇತಿಹಾಸದಲ್ಲೇ ಇರುವುದಿಲ್ಲ. ಸೂತ, ಶಾಲ್ವನಿಗೂ ನನಗೂ ನಡೆಯುತ್ತಿದ್ದ ಭಯಂಕರ ಯುದ್ಧವನ್ನು ಕಂಡು ಭ್ರಾಂತನಾದೆಯಾ ಅಥವಾ ಯುದ್ಧವನ್ನು ನೋಡಿ ಭೀತನಾದೆಯೋ? ನಿನ್ನ ಮನಸ್ಸಿನಲ್ಲುಂಟಾದ ಪರಿಣಾಮವನ್ನು ಮರೆಮಾಚದೆ ಹೇಳು ಸೂತ. ಕೇಶವನಂದನ, ನಾನು ಯುದ್ಧವನ್ನು ಕಂಡು ಭ್ರಾಂತನೂ ಆಗಲಿಲ್ಲ, ಭೀತನೂ ಆಗಲಿಲ್ಲ. ಆದರೆ ನನ್ನ ಅಭಿಪ್ರಾಯದಲ್ಲಿ ನೀನು ಶಾಲ್ವನೊಡನೆ ಯುದ್ಧ ಮಾಡುವುದು ಬಹಳ ಕಷ್ಟಸಾಧ್ಯವಾದದ್ದು. ಈ ಕಾರಣದಿಂದಲೇ ನಾನು ರಣರಂಗವನ್ನು ಬಿಟ್ಟು ಹೊರಡುತ್ತಿದ್ದೇನೆ.
ಈ ದುಷ್ಟನು ನಿಶ್ಚಯವಾಗಿಯೂ ನಿನಗಿಂತಲೂ ಬಲಶಾಲಿಯಾಗಿದ್ದಾನೆ. ಈ ವಿಷಯದಲ್ಲಿ ಹಿರಿಯರ ಅಭಿಪ್ರಾಯವೇನೆಂಬುದನ್ನು ಹೇಳುವೆನು, ಕೇಳು. ಕುಮಾರ, ರಥಿಕನು ಎಷ್ಟೇ ಪರಾಕ್ರಮಿಯಾಗಿದ್ದರೂ ಯುದ್ಧದಲ್ಲಿ ಆಘಾತಕ್ಕೆ ಸಿಕ್ಕಿ ಪ್ರಾಜ್ಞಾಹೀನನಾದಲ್ಲಿ ಅಂಥವನನ್ನು ರಕ್ಷಿಸುವುದು ಸಾರಥಿಯ ಕರ್ತವ್ಯ. ಆದುದರಿಂದ ಆಯುಷ್ಮಂತನೇ, ನಾನು ನಿನ್ನಿಂದ ರಕ್ಷಿಸಲ್ಪಡುವಂತೆಯೇ ಸಮಯಗಳಲ್ಲಿ ನನ್ನಿಂದ ನೀನು ರಕ್ಷಿಸಲ್ಪಡಬೇಕು. ಈ ಕಾರಣದಿಂದಾಗಿ ರಥಿಕನು ಪ್ರಜ್ಞಾಹೀನನಾಗಿರುವಾಗ ಸಾರಥಿಯು ರಥಿಕನನ್ನು ರಕ್ಷಿಸಬೇಕೆಂಬ ಹಿರಿಯರ ಸೂಕ್ತಿಯನ್ನು ನೆನೆದು ನಾನಿಂದು ನಿನ್ನನ್ನು ರಣಾಂಗದಿಂದ ಹೊರಕ್ಕೆ ಕರೆದೊಯ್ಯುತ್ತಿದ್ದೇನೆ. ಇದಕ್ಕಿಂತಲೂ ವಿಶೇಷವಾಗಿ ರಣಾಂಗದಲ್ಲಿ ನೀನು ಏಕಾಂಗಿಯಾಗಿದ್ದೆ. ದಾನವ ಸೈನಿಕರು ಸಂಖ್ಯೆಯಲ್ಲಿ ಅಪಾರವಾಗಿದ್ದಿತು. ಅಪಾರ ಸೈನ್ಯವನ್ನು ಹೊಂದಿರುವ ಶಾಲ್ವನಿಗೆ ನೀನು ಸಾಟಿಯಲ್ಲವೆಂದು ನಿಶ್ಚಯಿಸಿ ನಿನ್ನನ್ನು ರಣಾಂಗದಿಂದ ಹೊರಗೆ ಕರೆದೊಯ್ಯುತ್ತಿದ್ದೇನೆ. ಸಾರಥಿಯ ಮಾತುಗಳನ್ನು ಕೇಳಿದ ನಂತರ ಪ್ರದ್ಯುಮ್ನನು ಖಿನ್ನ ಮನಸ್ಕನಾಗಿ ಹೇಳಿದನು, ದಾರುಕ ಸುತ, ರಥವನ್ನು ರಣಾಂಗದ ಕಡೆಗೆ ತಿರುಗಿಸು. ಇನ್ನು ಮುಂದೆ ಹೀಗೆಂದೂ ಮಾಡಕೂಡದು. ನಾನು ಜೀವಂತನಾಗಿರುವಾಗ ನನ್ನ ರಥವು ಖಂಡಿತವಾಗಿ ಹಿಂದಿರುಗಬಾರದು. ಯಾವಾತನು ಯುದ್ಧ ಮಾಡಲು ಹಿಂಜರಿದು ರಣರಂಗದಿಂದ ಹಿಂದಿರುಗುವನೋ, ಯಾವಾತನು ಕೆಳಗೆ ಬಿದ್ದವನನ್ನು ಕೊಳ್ಳುವನೋ, ಯಾವಾತನು ಆಶ್ರಯವನ್ನು ಅಭಿಲಾಷಿಸಿ ಬಂದವನನ್ನು ಕೊಳ್ಳುವನೋ, ಯಾವ ಶೂರನು ಹೆಂಗಸರನ್ನು ಮಕ್ಕಳನ್ನು ವೃದ್ಧರನ್ನು ಕೊಳ್ಳುವನೋ, ಯಾವನು ಎದುರಾಳಿಯು ಘಾಸಿ ಹೊಂದಿದಾಗ ರಥವನ್ನು ಕಳೆದುಕೊಂಡಿರುವಾಗ ಮತ್ತು ನಿರಾಯುಧನಾಗಿರುವಾಗ ಸಮಯ ಕಾಯ್ದುಕೊಳ್ಳುವನೋ ಅಂತಹವನು ವೃಷ್ಣಿ ವಂಶದಲ್ಲಿ ಇದುವರೆಗೂ ಹುಟ್ಟಿಲ್ಲ. ಸೂತಪುತ್ರ, ನೀನು ಸಾರಥ್ಯದಲ್ಲಿ ವಿಶೇಷವಾದ ಪರಿಶ್ರಮವುಳ್ಳವನು. ವೃಷ್ಣಿಕುಲದ ವೀರರು ಯುದ್ಧ ಸಮಯದಲ್ಲನುಸರಿಸುವ ಸಂಪ್ರದಾಯವನ್ನು ಚೆನ್ನಾಗಿ ಬಲ್ಲವನು ಮತ್ತು ಧರ್ಮಜ್ಞನು. ಹೀಗಿದ್ದರೂ ಇಂದು ನನ್ನ ರಥವನ್ನೇಕೆ ಹಿಂದಿರುಗಿಸಿದೆ? ಹೀಗೆ ಪುನಃ ಎಂದೂ ಮಾಡಬೇಡ. ಸೂತ, ಭ್ರಾಂತನಾಗಿ ರಣಾಂಗದಿಂದ ಓಡಿ ಹೋದೆನೆಂದು ಮತ್ತು ಓಡಿ ಹೋಗುವ ಹಿಂಬದಿಯಲ್ಲಿ ಬಾಣವು ತಗುಲಿ ಬೆನ್ನಿಗೆ ಗಾಯವಾಯಿತೆಂದು ಗದಾಗ್ರಜನಾದ ಅಪ್ರಮೇಯನಾದ ಮಾಧವನಿಗೆ ತಿಳಿದಲ್ಲಿ ಅವನು ನನ್ನ ವಿಷಯದಲ್ಲಿ ಏನು ಹೇಳಿಯಾನೆಂಬುದನ್ನು ಊಹಿಸಿರುವೆಯಾ? ಯುದ್ಧದಲ್ಲಿ ಯಾವತ್ತು ಹಿಂದುಗಡೆ ಬಾಣ ಬಿದ್ದು ಸತ್ತಿದನಂದರೆ ಮುಂದೆ ಆಗ ಧರ್ಮ ಯುದ್ಧ ನಡೆಯುವಾಗ ಇವನು ಹೋಗ್ತಾ ಇದ್ದಾಗ ಕೊಂದುಬಿಟ್ಟಿದ್ದಾರೆ ಅಂತ, ಅಂದರೆ ಹೆದರ್ಕೊಂಡಿದ್ದಾನೆ, ಹೇಡಿ ಅಂತ ಅರ್ಥ. ಅವನನ್ನು ವೀರ ಅಂತ ಯಾರೂ ಅನ್ನೋದಿಲ್ಲ. ಆದ್ದರಿಂದ ಮುಂದುಗಡೆಯಿಂದನೇ ಬಾಣ ಬಂದಿರಬೇಕು. ಕೇಶವನ ಅಗ್ರಜನಾದ ನೀಲವಸ್ತ್ರಧಾರನಾದ ಬಲಭದ್ರನು ಪಟ್ಟಣಕ್ಕೆ ಹಿಂದಿರುಗಿದ ನಂತರ ಇದೇ ವಿಷಯವನ್ನು ಕೇಳಿದರೆ ಏನು ಹೇಳುವನೆಂಬುದನ್ನು ಬಲ್ಲೆಯಾ? ನಾನು ಹೇಡಿಯಂತೆ ರಣಾಂಗದಿಂದ ಓಡಿ ಬಂದೆನೆಂಬುದನ್ನು ಕೇಳಿದರೆ ಮಹಾಪರಾಕ್ರಮಿಯಾದ ಸಾತ್ಯಕಿಯು ಸುಮ್ಮನಿರುವನೇ? ಸಾಂಬ, ಚಾರುದೇಶ್ನ, ಗದ, ಸಾರಣ, ಅಕ್ರೂರ ಇವರೆಲ್ಲರೂ ನಾನು ಯುದ್ಧವನ್ನು ಬಿಟ್ಟು ಬಂದೆನೆಂಬುದನ್ನು ಕೇಳಿ ನನ್ನ ವಿಷಯದಲ್ಲಿ ಎಷ್ಟು ಲಾಘವವಾಗಿ ಮಾತನಾಡುವರೆಂಬುದನ್ನು ಯೋಚಿಸಿದೆಯಾ? ಅದೂ ಇರಲಿ, ಇದುವರೆಗೂ ನನ್ನನ್ನು ವೀರನೆಂದು, ಪರಾಕ್ರಮಿಯೆಂದು, ಸಂಭಾವಿತನೆಂದು, ಶಾಂತನೆಂದು, ಮಾನಿಷ್ಠನಾದ ಪುರುಷನೆಂದು ಕೊಂಡಾಡುತ್ತಿದ್ದ ವೃಷ್ಣಿ ಕುಲದ ವೀರ ಮಹಿಳೆಯರು ಏನು ಹೇಳುವರೆಂಬುದನ್ನಾದರೂ ಬಲ್ಲೆಯಾ? ಇದು ದೊಡ್ಡ ಸಮಸ್ಯೆ. ಹೆಂಗಸರು ಏನು ಅನ್ಕೊತಾರೆ ನನ್ನ ಬಗ್ಗೆ ಅಂತ, ಅಲ್ಲಿ ಮಾತ್ರ ಅವಮಾನ ಆಗಬಾರ್ದು. ಈ ಪ್ರದ್ಯುಮ್ನನು ಬೀರು ರಣಾಂಗಣವನ್ನು ಬಿಟ್ಟು ಓಡಿ ಬಂದಿರುವನು ಎಂದು ಮೂದಲಿಸುವುದಿಲ್ಲವೇ? ಪ್ರಾಣವನ್ನುಳಿಸಿಕೊಳ್ಳಲು ರಣಾಂಗಣವನ್ನು ಬಿಟ್ಟು ಬಂದುದನ್ನು ಸಾಧು ಎಂದು ಅವರು ಖಂಡಿತವಾಗಿಯೂ ಹೇಳುವುದಿಲ್ಲ. ಸಾರಥಿಯೇ, ಧಿಕ್ಕಾರಪೂರ್ವಕವಾದ ಮಾತಿನ ಪರಿಣಾಮವು ಕೂಡ ನನಗಾಗಲಿ ನನ್ನಂತಹ ವೀರರಾಗಲಿ ಸಾವಿಗಿಂತಲೂ ಮಿಗಿಲಾದುದು ಎಂಬುದನ್ನು ಮರೆಯಬೇಡ. ಆದುದರಿಂದ ನೀನು ಇನ್ನು ಮುಂದೆ ಯಾವಾಗಲೂ ರಥಿಯು ಜೀವಿಸಿರುವಾಗ ರಣಾಂಗಣವನ್ನು ಬಿಟ್ಟು ಹಿಂದಿರುಗಬಾರದು. ರಾಜ್ಯದ ಆಡಳಿತವೆಲ್ಲವನ್ನೂ ನನಗೊಪ್ಪಿಸಿ ಮಾಧವನು ಭರತಕುಲ ತಿಲಕನಾದ ಯುಧಿಷ್ಠಿರನ ರಾಜಸೂಯ ಯಾಗಕ್ಕೆ ತೆರಳಿರುವನು. ಆದುದರಿಂದ ಪಟ್ಟಣದ ರಕ್ಷಣೆಯನ್ನು ನಾನಿಂದು ಮಾಡಿಯೇ ತೀರಬೇಕಾಗಿದೆ. ಈ ಕಾರಣದಿಂದಲೇ ನಾನು ಶಾಲ್ವನನ್ನು ಎದುರಿಸಿ ಹಿಮ್ಮೆಟ್ಟಿಸುವೆನೆಂದು ಕೃತವರ್ಮನಿಗೆ ಹೇಳಿ ಬಂದಿರುವೆನು. ಅವನು ನನ್ನ ಮಾತಿಗೆ ಗೌರವ ಕೊಟ್ಟು ತಾನು ಯುದ್ಧಕ್ಕೆ ಹೊರಡದೆ ನನ್ನನ್ನೇ ಕಳಿಸಿಕೊಟ್ಟನು. ರಣಾಂಗದಿಂದ ಹಿಂದಿರುಗಿದ ನಂತರ ಕೃತವರ್ಮನು
ಸಿಕ್ಕಿ ಕೇಳಿದರೆ ನಾನೇನೆಂದು ಉತ್ತರ ಕೊಡಲಿ? ಶಂಖಚಕ್ರ ಗದಾಧಾರಿಯಾದ ಶ್ರೀಕೃಷ್ಣನಿಗೆ ಏನು ಹೇಳಲಿ? ಸಾತ್ವಿಕಿ, ಬಲದೇವ ಮತ್ತು ನನ್ನೊಡನೆ ಸ್ಪರ್ಧಿಸುವ ವೃಷ್ಣ್ಯಂಧಕ ವಂಶಗಳ ರಾಜಕುಮಾರರಿಗೆ ಈ ಯುದ್ಧದ ವಿವರಣೆಯನ್ನು ಹೇಗೆ ತಿಳಿಸಲಿ? ಸೋತ ರಣಾಂಗಣದಿಂದ ನೀನು ನನ್ನನ್ನು ಕರೆದುಕೊಂಡು ಬರುವಾಗ ಬೆನ್ನಲ್ಲಿ ಗಾಯಗೊಂಡು ಅಪಯಶಸ್ಸಿಗೆ ಗುರಿಯಾಗಿರುವೆನು. ಈ ಸ್ಥಿತಿಯಲ್ಲಿ ನಾನು ಖಂಡಿತವಾಗಿಯೂ ಜೀವಿಸಲಾರೆನು. ಆದುದರಿಂದ ಒಡನೆಯೇ ಕುದುರೆಗಳನ್ನು ರಣಾಂಗದ ಕಡೆಗೆ ತಿರುಗಿಸಿ, ಇನ್ನು ಮುಂದೆ ಪ್ರಾಣಾಪಾಯ ಒದಗಿದ ಸಮಯದಲ್ಲಿ ಈ ವಿಧವಾದ ಅಕಾರ್ಯವನ್ನು ಮಾಡಬೇಡ. ರಣಾಂಗದಿಂದ ಬೀರುವಿನಂತೆ ಓಡಿ ಹೋಗುತ್ತಿರುವಾಗ ಶತ್ರುವಿನ ಬಾಣದಿಂದ ಬೆನ್ನಿನಲ್ಲಿ ಗಾಯಗೊಂಡದ್ದಾದರೆ ಜೀವವನ್ನು ಉಳಿಸಿಕೊಳ್ಳಬೇಕೆಂಬ ಅಭಿಲಾಷೆಯೇ ನನಗಿಲ್ಲ. ಈ ವಿಧದಲ್ಲಿ ಜೀವವನ್ನು ಉಳಿಸಿಕೊಳ್ಳುವುದು ಬಹಳ ನಿಂದ್ಯವಾದದ್ದು. ದಾರುಕ ಪುತ್ರ, ನೀನು ಇದುವರೆಗೂ ಯಾವಾಗಲಾದರೂ ನಾನು ಹೇಡಿಯಂತೆ ರಣಾಂಗಣವನ್ನು ಬಿಟ್ಟು ಓಡಿರುವುದನ್ನು ಕಂಡಿರುವೆಯಾ? ಸೂತಪುತ್ರ, ನನಗೆ ಕಡೆಯವರೆಗೂ ಯುದ್ಧ ಮಾಡಬೇಕೆಂಬ ಅಭಿಲಾಷೆ ಇದೆ. ಇದುವರೆಗಿನ ಯುದ್ಧದಿಂದ ನಾನಿನ್ನೂ ತೃಪ್ತನಾಗಿಲ್ಲ. ಆದುದರಿಂದ ಒಡನೆಯೇ ಯುದ್ಧರಂಗದ ಕಡೆಗೆ ರಥವನ್ನು ತಿರುಗಿಸು. ಯುಧಿಷ್ಠಿರ, ನನ್ನ ಮಗನಾದ ಪ್ರದ್ಯುಮ್ನನು ಹೀಗೆ ಹೇಳಲಾಗಿ ದಾರುಕನ ಮಗನು ಬದ್ಧಾಂಜಲಿಯಾಗಿ ಬಲಿಷ್ಠರಲ್ಲಿ ಶ್ರೇಷ್ಠನಾದ ಪ್ರದ್ಯುಮ್ನನನ್ನು ಕುರಿತು ಸುಮಧುರವಾದ ಈ ಮಾತುಗಳನ್ನು ಹೇಳಿದನು. ಪ್ರದ್ಯುಮ್ನ, ರಣಾಂಗಣದಲ್ಲಿ ರಥವನ್ನು ನಡೆಸಲು ನನಗಾವ ಭಯವೂ ಇಲ್ಲ ಮತ್ತು ಯುದ್ಧ ಕಾಲದಲ್ಲಿ ವೃಷ್ಣಿಕುಲದವರು ಅನುಸರಿಸಿರುವ ಸಂಪ್ರದಾಯವನ್ನು ತಿಳಿದಿರುತ್ತೇನೆ. ಆದರೆ ರತಿಯು ಆಪತ್ಕಾಲದಲ್ಲಿರುವಾಗ ಅವನನ್ನು ರಕ್ಷಿಸುವುದು ಸೂತನ ಮುಖ್ಯ ಕರ್ತವ್ಯವೆಂದು ಉಪದೇಶಿಸಲ್ಪಟ್ಟಿದ್ದೇನೆ. ಶಾಲ್ವನೊಡನೆ ಯುದ್ಧ ಮಾಡಿ ನೀನು ಬಹಳವಾಗಿ ಬಳಲಿದ್ದೆ. ಶಾಲ್ವನ ಬಾಣಗಳಿಂದ ನಿನ್ನ ಶರೀರಾದ್ಯಂತವೂ ಕ್ಷತವಾಗಿದ್ದಿತು. ಮೇಲಾಗಿ ನಿನಗೆ ಪ್ರಜ್ಞೆಯೂ ತಪ್ಪಿದ್ದಿತು. ಆ ಕಾರಣಗಳಿಂದಾಗಿ ನಾನು ಬೇರೆ ಮಾರ್ಗವಿಲ್ಲದೆ ರಣಾಂಗದಿಂದ ಹೊರಕ್ಕೆ ರಥವನ್ನು ತರಬೇಕಾಯಿತು. ನಿನಗೀಗ ಪ್ರಜ್ಞೆಯುಂಟಾಗಿರುವುದು, ಪುನಃ ಯುದ್ಧ ಮಾಡಬೇಕೆಂಬ ಅಭಿಲಾಷೆಯು ನಿನಗಿರುವುದು. ಈಗ ನಾನು ಕುದುರೆಗಳನ್ನು ನಡೆಸುವ ಚಾತುರ್ಯವನ್ನಾದರೂ ನೋಡು. ಪ್ರದ್ಯುಮ್ನ, ನಾನು ಸೂತಶ್ರೇಷ್ಠನಾದ ದಾರುಕನ ಮಗನು ಮತ್ತು ನಮ್ಮ ತಂದೆಯಿಂದಲೇ ಸೂತವೃತ್ತಿಯ ಶಿಕ್ಷಣವನ್ನು ಪೂರ್ಣವಾಗಿ ಅಭ್ಯಾಸ ಮಾಡಿರುವೆನು. ಈಗ ನಾನು ನಿರ್ಭೀತನಾಗಿ ಶಾಲ್ವನ ವ್ಯೂಹವನ್ನು ಪ್ರವೇಶಿಸುತ್ತೇನೆ. ದಾರುಕಿಯು ಹೀಗೆ ಹೇಳಿ ರಥದ ಮೇಲೆ ಕುಳಿತು ಕುದುರೆಗಳ ಬೆನ್ನಿನ ಮೇಲೆ ಕೈಯಾಡಿಸಿ ಕಡಿವಾಣನೊಮ್ಮೆ ಹಿಡಿದೆಳೆದು ಚಾವಟಿಯನ್ನು ಶಬ್ದ ಮಾಡುತ್ತಲೇ ಕುದುರೆಗಳು ವಾಯುವೇಗದಿಂದ ಓಡಲಾರಂಭಿಸಿದವು. ಒಮ್ಮೆ ಗರಗರನೆ ಸುತ್ತುತ್ತಲೂ ಮತ್ತೊಮ್ಮೆ ಅರ್ಧಚಂದ್ರಾಕಾರದಲ್ಲಿ ಪರಿಭ್ರಮಣ ಮಾಡುತ್ತಲೂ ವಿಚಿತ್ರವಾದ ಹೆಜ್ಜೆಗಳನ್ನಿಡುತ್ತಲೂ ಹೋಗುತ್ತಿದ್ದವು. ಸೂತನ ಮನಸ್ಸಿನಲ್ಲಿ ಗತಿಯನ್ನು ತಿಳಿದಿವೆಯೋ ಎಂಬಂತೆ ಆ ಕುದುರೆಗಳು ಭೂಮಿಯನ್ನೇ ಸ್ಪರ್ಶ ಮಾಡದೆ ಬಹಳ ವೇಗವಾಗಿ ರಣಾಂಗದ ಕಡೆಗೆ ಧಾವಿಸಿದವು. ಶಾಲ್ವನ ಸುತ್ತಲೂ ಇದ್ದ ಸೈನಿಕರು ಕುದುರೆಗಳ ವಿಚಿತ್ರವಾದ ಮತ್ತು ವೇಗವಾದ ಗತಿಯನ್ನು ಕಂಡು ಆಶ್ಚರ್ಯಭರಿತರಾದರು. ತನ್ನ ಸೈನ್ಯವನ್ನು ಅಪ್ರದಕ್ಷಿಣವಾಗಿ ಸುತ್ತಿ ಬಂದ ಪ್ರದ್ಯುಮ್ನನ ರಥವನ್ನು ನೋಡಿ ಶಾಲ್ವನು ಸಹಿಸದೆ 3 ಬಾಣಗಳನ್ನು ಸೂತನಿಗೆ ಗುರಿಯಿಟ್ಟು ಪ್ರಯೋಗಿಸಿದನು. ದಾರುಕಿಯು ತನ್ನೆದುರಾಗಿ ಬರುತ್ತಿದ್ದ ಬಾಣಗಳನ್ನು ಪರಿಗಣಿಸಿದೆಯೇ ರಥವನ್ನು ಬಲಕ್ಕೆ ತಿರುಗಿಸಿದನು. ಪುನಃ ಶಾಲ್ವನು ನಾನಾ ವಿಧವಾದ ಅಸ್ತ್ರಗಳನ್ನು ನನ್ನ ಮಗನ ಮೇಲೆ ಪ್ರಯೋಗಿಸಿದನು. ರುಕ್ಮಿಣಿ ಸುತನು ತನ್ನೆದುರಾಗಿ ಬರುತ್ತಿದ್ದ ಬಾಣಗಳೆಲ್ಲವನ್ನು ಕ್ಷಣಮಾತ್ರದಲ್ಲಿ ತನ್ನ ಕೈಚಳಕದಿಂದ ಕತ್ತರಿಸಿದನು. ತನ್ನ ಬಾಣಗಳೆಲ್ಲವನ್ನು ಕ್ಷಣಮಾತ್ರದಲ್ಲಿ ಪ್ರದ್ಯುಮ್ನನು ತುಂಡರಿಸಿದ್ದನ್ನು ಕಂಡು ಶಾಲ್ವನು ಕೋಪಗೊಂಡವನಾಗಿ ಆಸುರಿ ಮಾಯೆಯಿಂದ ನಾನಾ ವಿಧವಾದ ಅಸ್ತ್ರಗಳನ್ನು ಕಲ್ಪಿಸಿ ಅವುಗಳೆಲ್ಲವನ್ನೂ ಪ್ರದ್ಯುಮ್ನನ ಮೇಲೆ ಪ್ರಯೋಗಿಸಿದನು. ಅದರಿಂದ ಕೂಡ ನನ್ನ ಮಗನು ಭೀತನಾಗದೆ ಮಂತ್ರ ಪುನಶ್ಚರಣೆ ಮಾಡಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಆಸುರಿ ಮಾಯೆಯಿಂದ ಕಲ್ಪಿತವಾಗಿದ್ದ ಅಸ್ತ್ರಜಾಲವನ್ನು ಕ್ಷಣಮಾತ್ರದಲ್ಲಿ ನಿರ್ಮೂಲ ಮಾಡಿ ಅನಂತರದಲ್ಲಿ ರೆಕ್ಕೆಗಳಿಂದ ಕೂಡಿದ್ದ ಅನೇಕ ವಿಧವಾದ ಮಹಾಸ್ತ್ರಗಳನ್ನು ಶಾಲ್ವನ ಮೇಲೆ ಪ್ರಯೋಗಿಸಿದನು. ಆ ಬಾಣಗಳು ಎದುರಾಗಿ ಬಂದ ಶಾಲ್ವನ ಬಾಣಗಳನ್ನು ಕತ್ತರಿಸಿದುದು ಮಾತ್ರವಲ್ಲದೆ ಶಾಲ್ವನ ವಕ್ಷಸ್ಥಲ, ಮುಖ, ಕಂಠಗಳಲ್ಲಿ ಗಾಯಗಳನ್ನುಂಟು ಮಾಡಿದವು. ಶಾಲ್ವನು ಬಾಣಕ್ಷತದ ಯಾತನೆಯನ್ನು ತಾಳಲಾರದೆ ಮೂರ್ಛಿತನಾದನು. ಒಡನೆಯೇ ಪ್ರದ್ಯುಮ್ನನು, 'ಶತ್ರುವಿನ ಪ್ರಾಣಾಪಹರಣ ಸಾಮರ್ಥ್ಯವಿರುವ
ಮಹಾ ತೇಜಸ್ಸಿನಿಂದ ಕೂಡಿದ್ದ ಮತ್ತೊಂದು ಅಸ್ತ್ರವನ್ನು ಧನುಸ್ಸಿನ ಹೆದೆಗೇರಿಸಿದನು. ಅಂಧಕ ವೃಷ್ಣಿಗಳಿಂದ ಪೂಜಿಸಲ್ಪಡುತ್ತಿದ್ದ ಆ ಮಹಾಸ್ತ್ರವನ್ನು ಪ್ರದ್ಯುಮ್ನನು ಹೆದೆಗೇರಿಸಿದುದನ್ನು ಕಂಡು ನಭೋಮಂಡಲದಲ್ಲಿ ಪ್ರೇಕ್ಷಕರಾಗಿ ವಿಮಾನಗಳ ಮೇಲೆ ಕುಳಿತಿದ್ದ ದೇವತೆಗಳೆಲ್ಲರೂ ಅಯ್ಯೋ ಎಂದು ಆರ್ತನಾದಗಳನ್ನು ಮಾಡಿದರು. ಒಡನೆಯೇ ಇಂದ್ರ ಕುಬೇರಾದಿ ದೇವತೆಗಳು ನಾರದರನ್ನು ಮತ್ತು ವಾಯುವನ್ನು ಕರೆದು ಪ್ರದ್ಯುಮ್ನನು ಹೆದೆಗೇರಿಸಿದ್ದ ಅಸ್ತ್ರವನ್ನು ಬಿಡದಂತೆ ತಡೆಯಬೇಕೆಂದು ಹೇಳಿ ಕಳುಹಿಸಿದರು. ಮನೋವೇಗ ಗತಿಯಿಂದ ನಾರದ ವಾಯುಗಳು ಪ್ರದ್ಯುಮ್ನನ ಸಮೀಪಕ್ಕೆ ಒಡನೆಯೇ ಬಂದು ದೇವತೆಗಳ ಸಂದೇಶವನ್ನು ವಿವರಿಸಿದರು. ಕುಮಾರ, ಶಾಲ್ವನು ನಿನ್ನಿಂದ ಕೊಲ್ಲಲ್ಪಡತಕ್ಕವನಲ್ಲ. ನಿನ್ನ ಅಸ್ತ್ರವನ್ನು ಹಿಂತೆಗೆದುಕೋ. ಅವನು ಯುದ್ಧದಲ್ಲಿ ನಿನ್ನಿಂದ ಹತನಾಗಕೂಡದು. ಆದರೆ ನೀನು ನಿನ್ನ ಈ ದಿವ್ಯ ಧನಸ್ಸಿಗೆ ಯೋಜಿಸಿರುವ ಅಸ್ತ್ರದ ಗುರಿಗೆ ಸಿಕ್ಕಿದ ಯಾರೂ ಜೀವಂತರಾಗಿ ಉಳಿಯಲಾರರು. ಇದು ನಿಶ್ಚಯ. ಬ್ರಹ್ಮನು ಶಾಲ್ವನ ಮರಣವು ದೇವಕಿ ಸುತನಿಂದಲೇ ಆಗತಕ್ಕದ್ದೆಂದು ನಿಯಮ ಮಾಡಿರುತ್ತಾನೆ. ಬ್ರಹ್ಮನ ನಿಯಮದ ಉಲ್ಲಂಘನೆಯಾಗಕೂಡದು. ಪ್ರದ್ಯುಮ್ನ, ಬ್ರಹ್ಮನ ವಾಣಿಯು ಸುಳ್ಳಾಗಕೂಡದು. ದೇವತೆಗಳು ಕಳುಹಿಸಿದ್ದ ಈ ಸಂದೇಶವನ್ನು ಪ್ರದ್ಯುಮ್ನನು ಕೇಳಿ ಸಂತುಷ್ಟನಾಗಿ ಧನುಸ್ಸಿನ ಹೆದೆಗೇರಿಸಿದ್ದ ಅಸ್ತ್ರವನ್ನು ತೆಗೆದು ಬತ್ತಳಿಕೆಗೆ ಸೇರಿಸಿದನು. ಸಾಮರ್ಥ್ಯ ಇತ್ತು ಅವನನ್ನು ಸಾಯಿಸುವಂಥ ಸಾಮರ್ಥ್ಯ. ಆ ಥರ ದೈವವಾಣಿಯಿಂದ ಹಂಗೆ ಬಿಡಬೇಕಾಗುತ್ತೆ. ಅರ್ಜುನನೇ ಎಲ್ಲರನ್ನೂ ಮಹಾಭಾರತ ಯುದ್ಧದಲ್ಲಿ ಧೃತರಾಷ್ಟ್ರ ಮಕ್ಕಳನ್ನು ಸಾಯಿಸ್ಬಿಡ್ತಾ ಇದ್ದ. ಆದರೆ ಭೀಮನು ಪ್ರತಿಜ್ಞೆ ಮಾಡಿರ್ತಾನೆ, ಧೃತರಾಷ್ಟ್ರನ ಮಕ್ಕಳನ್ನೆಲ್ಲರೂ ನಾನೇ ಕೊಳ್ತೀನಿ ಅಂತ. ಅದಕ್ಕೆ ಭೀಮನ ಸಲುವಾಗಿ ಬಿಟ್ಟಿರ್ತಾನೆ. ಅದಕ್ಕೆ ಕರ್ಣ ಭೀಷ್ಮಾದಿಗಳ ಜೊತೆ ಯುದ್ಧ ಮಾಡ್ತಾ ಇರ್ತಾನೆ. ಆ ಥರ ಪ್ರದ್ಯುಮ್ನನು ಕೂಡ ಈಗ ಬಿಟ್ಟುಬಿಡ್ತಾನೆ. ಶಾಲ್ವನು ಪುನಃ ಪ್ರಜ್ಞೆಯನ್ನು ಹೊಂದಿದ ಮೇಲೆ ಪ್ರದ್ಯುಮ್ನನ ಸಂಗಡ ಯುದ್ಧ ಮಾಡಲು ಅಶಕ್ತನಾಗಿ ತನ್ನ ರತ್ನಖಚಿತವಾದ ವಿಮಾನದಲ್ಲಿ ಕುಳಿತು ಆಕಾಶ ಮಾರ್ಗದಿಂದ ಹೊರಟು ಹೋದನು. ಧರ್ಮಜ, ಶಾಲ್ವನು ದ್ವಾರಕೆಯನ್ನು ಬಿಟ್ಟು ಹೊರಟು ಹೋದ ನಂತರ ನಾನು ರಾಜಸೂಯ ಯಾಗವನ್ನು ಮುಗಿಸಿಕೊಂಡು ನಿನ್ನಿಂದ ಬೀಳ್ಕೊಡಲ್ಪಟ್ಟವನಾಗಿ ದ್ವಾರವತಿಗೆ ಹೋದೆನು. ಆ ಸಮಯದಲ್ಲಿ ನಗರಿಯು ಕಾಂತಿಹೀನವಾಗಿದ್ದಿತು. ಅಧ್ಯಯನ ಅಧ್ಯಾಪನಗಳಾಗಲಿ ಯಜನ ಯಾಜನಗಳಾಗಲಿ ನಡೆಯುತ್ತಿರಲಿಲ್ಲ. ಊರಲ್ಲೇ ಅಧ್ಯಯನ ಆಗ್ತಾ ಇಲ್ಲ ಅಂದರೆ ಅನಿಷ್ಟ ಅನಿಸುತ್ತೆ. ಈಗ ಆಶ್ರಮಗಳಲ್ಲೇ ಆಗ್ತಾಯಿಲ್ಲ. ಸುಮ್ಮನೆ ದೆವ್ವಗಳಿದ್ದಂಗೆ ಇರ್ತಾರೆ ಆಶ್ರಮದಲ್ಲಿ. ಏನು ಒಂದು ಧ್ಯಾನ ಇಲ್ಲ, ಜಪ ಇಲ್ಲ, ಪ್ರವಚನ ಇಲ್ಲ, ಸತ್ಸಂಗ ಇಲ್ಲ. ಅಲ್ಲ, ಮನೆಗಳಿದ್ದಂಗೆ ಮನೆಗಳಿಗಿಂತ ವರಸ್ಟ್ ಆಗಿಬಿಟ್ಟಿದೆ. ಆಗ ರಾಜ್ಯದಲ್ಲೇ ಅಧ್ಯಯನ ಅಧ್ಯಾಪನಗಳು ಇವೆಲ್ಲ ಕಾಣ್ತಾ ಇಲ್ಲ ಅಂದರೆ ತುಂಬ ಕಾಂತಿಹೀನವಾಗ್ತಾಯಿದೆ ಅಂತಾರೆ. ಯಾಜನಗಳಾಗಲಿ ನಡೆಯುತ್ತಿರಲಿಲ್ಲ. ಸ್ತ್ರೀಯರ್ಯಾರೂ ಆಭರಣಗಳನ್ನು ಧರಿಸಿರಲಿಲ್ಲ. ಉದ್ಯಾನವನಗಳು ಕಾಂತಿಹೀನವಾಗಿದ್ದವು. ದ್ವಾರವತಿಯಲ್ಲಿ ಈ ವಿಧವಾದ ಮಾರ್ಪಾಡನ್ನು ನೋಡಿ ಭ್ರಾಂತನಾಗಿ ಕೃತವರ್ಮನನ್ನು ಕಂಡು ದ್ವಾರವತಿಯು ಸ್ತ್ರೀ ಪುರುಷರೆಲ್ಲರೂ ಯಾವುದೋ ಕಷ್ಟಕ್ಕೆ ಗುರಿಯಾದವರಂತೆ ಕಾಣುತ್ತಾರೆ. ಇದರ ಕಾರಣವನ್ನು ವಿವರಿಸಿ ಹೇಳಿ ಎಂದು ಕೇಳಿದೆನು. ಅದಕ್ಕುತ್ತರವಾಗಿ ಕೃತವರ್ಮನು ಶಾಲ್ವನು ದ್ವಾರವತಿಗೆ ಮುತ್ತಿಗೆ ಹಾಕಿದುದು, ಪ್ರದ್ಯುಮ್ನ ಶಾಲ್ವರ ಯುದ್ಧ ಮತ್ತು ಶಾಲ್ವನ ನಿರ್ಗಮನ ಇವೆಲ್ಲವನ್ನು ವಿವರವಾಗಿ ತಿಳಿಸಿದನು. ಅವೆಲ್ಲವನ್ನು ಕೇಳಿದ ನಂತರ ನಾನು ಶಾಲ್ವನನ್ನು ಸಂಹಾರ ಮಾಡಲೆಂದೇ ನಿಶ್ಚಯಿಸಿದೆನು. ನಗರದ ಪ್ರಮುಖರನ್ನು ರಾಜಸಭೆಗೆ ಕರೆಯಿಸಿ ಅವರಿಗೂ ಮತ್ತು ಆಹುಕ, ಅನಕದ ದುಂದುಬಿ ಅಂದರೆ ಉಗ್ರಸೇನ, ವಸುದೇವರು ಮೊದಲಾದ ವೃಷ್ಣಿ ಪ್ರಮುಖರಿಗೂ ಆಶ್ವಾಸನೆ ನೀಡುತ್ತಾ ನಾನು ಅವರನ್ನು ಕುರಿತು ಹೇಳಿದೆನು. ನೀವೆಲ್ಲರೂ ಜಾಗರೂಕರಾಗಿದ್ದು ಪಟ್ಟಣದ ರಕ್ಷಣೆ ಮಾಡುತ್ತಾ ಇಲ್ಲಿಯೇ ಇರಿ. ನಾನು ಶಾಲ್ವನ ಸಂಹಾರಕ್ಕಾಗಿ ಹೊರಡುತ್ತೇನೆ. ಶಾಲ್ವನನ್ನು ಸಂಹರಿಸದೆ ನಾನು ಖಂಡಿತವಾಗಿಯೂ ನಗರಿಗೆ ಹಿಂದಿರುಗುವುದಿಲ್ಲ. ಶಾಲ್ವನನ್ನು ಸಂಹರಿಸಿ ಅವನ ರತ್ನಖಚಿತವಾದ ವಿಮಾನವನ್ನು ಧ್ವಂಸ ಮಾಡಿಯೇ ನಾನು ದ್ವಾರವತಿಗೆ ಹಿಂದಿರುಗುವೆನು. ಮಂದ್ರ, ಮಧ್ಯಮ, ತಾರ ಈ ಮೂರು ಧ್ವನಿಗಳಿಂದ ಶತ್ರುಗಳಿಗೆ ಭಯವಾಗುವ ರೀತಿಯಲ್ಲಿ ದುಂದುಬಿಯನ್ನು ಬಾರಿಸಿರಿ. ಯುಧಿಷ್ಠಿರ, ನಾನು ಈ ರೀತಿಯಲ್ಲಿ ಅವರೆಲ್ಲರನ್ನು ಪ್ರೋತ್ಸಾಹಿಸಿದೊಡನೆ ಅವರ ಮುಖಕಮಲಗಳು ಅರಳಿದವು. ಎಲ್ಲರೂ ನನ್ನನ್ನು ಕುರಿತು, ಕೃಷ್ಣ ನಿನಗೆ ಜಯವಾಗಲಿ, ಈಗಲೇ ಹೋಗಿ ಬಾ, ಶತ್ರುವನ್ನು ಸಂಹಾರ ಮಾಡು ಎಂದು ಏಕಕಂಠದಿಂದ ಹೇಳಿದರು. ವೃಷ್ಣಿಕುಳ ವೀರರಿಂದ ಪ್ರೋತ್ಸಾಹವನ್ನು, ಬ್ರಾಹ್ಮಣರಿಂದ ಸ್ವಸ್ತಿವಾಚನ ಮತ್ತು ಆಶೀರ್ವಾದಗಳನ್ನು ಪಡೆದು ಪರಶಿವನಿಗೆ ನಮಸ್ಕರಿಸಿ ಶೈಬ್ಯ ಮತ್ತು ಸುಗ್ರೀವಗಳೆಂಬ 2 ಅಶ್ವಶ್ರೇಷ್ಠಗಳಿಂದ ಯುಕ್ತವಾದ ರಥದಲ್ಲಿ ಕುಳಿತು
ಆ ರಥದ ಚಕ್ರಗಳ ಧ್ವನಿಯಿಂದಲೂ ಪಾಂಚಜನ್ಯದ ಧ್ವನಿಯಿಂದಲೂ 4 ದಿಕ್ಕುಗಳನ್ನು ಮೊಳಗಿಸುತ್ತಾ ಶಾಲ್ವನ ವಧೆಗಾಗಿ ಹೊರಟೆನು. ಯುದ್ಧದಲ್ಲಿ ಹೆಚ್ಚಿನ ಪರಿಶ್ರಮವಿದ್ದ ಚತುರಂಗ ಬಲ ಸೈನ್ಯಗಳು ನನ್ನೊಡನೆ ಹೊರಟವು. ಅನೇಕ ಪಟ್ಟಣಗಳನ್ನು, ನದಿ ಪರ್ವತಗಳನ್ನು, ಸರೋವರಗಳನ್ನು, ಕಾಡುಗಳನ್ನು ದಾಟಿ ಕಟ್ಟಕಡೆಗೆ ನನ್ನ ಸೇನೆಯೊಡನೆ ಮಾರ್ತಿಕಾವತವೆಂಬ ಪ್ರದೇಶವನ್ನು ಸೇರಿದೆನು. ಆ ದೇಶದ ಸಮೀಪದಿಂದ ಸಮುದ್ರದ ದಂಡೆಯಲ್ಲಿ ಶಾಲ್ವನು ಸೌಭವಿಮಾನದಲ್ಲಿ ಕುಳಿತು ಹೋಗುತ್ತಿರುವನೆಂಬ ವಾರ್ತೆಯನ್ನು ಕೇಳಿ ಅದೇ ಮಾರ್ಗವನ್ನು ಅನುಸರಿಸಿ ನಾನು ಹೊರಟೆನು. ಸ್ವಲ್ಪ ಕಾಲ ಪ್ರಯಾಣ ಮಾಡಿದ ನಂತರ ನಾನು ನನ್ನ ಸೈನ್ಯದೊಡನೆ ಸಮುದ್ರದ ತೀರ ಪ್ರದೇಶವನ್ನು ಸೇರಿದೆನು. ಸಮುದ್ರದ ಅಲೆಗಳ ಮಧ್ಯದಲ್ಲಿ ಶಾಲ್ವನು ತನ್ನ ರತ್ನಖಚಿತವಾದ ಸೌಭವಿಮಾನದಲ್ಲಿ ಕುಳಿತಿರುವುದು ಗೋಚರವಾಯಿತು. ಶಾಲ್ವನು ಬಹುದೂರದಿಂದಲೇ ನನ್ನನ್ನು ಕಂಡು ಒಡನೆಯೇ ಯುದ್ಧಕ್ಕೆ ಆಹ್ವಾನಿಸಿದನು. ಅವನ ಆಹ್ವಾನವನ್ನು ಅಂಗೀಕರಿಸಿ ಒಡನೆಯೇ ಅವನ ಮೇಲೆ ಪ್ರಯೋಗಿಸಿದ ಬಾಣಗಳು ಅವನ ಸಮೀಪಕ್ಕೆ ಹೋಗಲು ಸಮರ್ಥವಾಗಲಿಲ್ಲ. ಅದು ನನಗೆ ಬಹಳ ಕೋಪವನ್ನುಂಟು ಮಾಡಿತು. ದೈತ್ಯಾಪಸ್ತನಾದ ಪಾಪಿಷ್ಠನಾದ ಶಾಲ್ವನಾದರೂ ನನ್ನ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ಬಾಣಗಳನ್ನು ಸುರಿಸಿದನು. ನನ್ನ ಮೇಲೆ ಸಾವಿರಾರು ಬಾಣಗಳನ್ನು ಅವ್ಯಾಹತವಾಗಿ ಪ್ರಯೋಗಿಸಿದ್ದು ಮಾತ್ರವಲ್ಲದೆ ನನ್ನ ಕುದುರೆಗಳ ಮೇಲೆಯೂ ಸಾರಥಿಯ ಮೇಲೆಯೂ ಮತ್ತು ನನ್ನ ಚತುರಂಗ ಬಲದ ಮೇಲೆಯೂ ಏಕಕಾಲದಲ್ಲಿ ಶಾಲ್ವನು ಸಾವಿರಾರು ಬಾಣಗಳನ್ನು ಬಿಡುತ್ತಿದ್ದನು. ಅವನ ಸೈನಿಕರು ನನ್ನ ಮತ್ತು ನನ್ನ ಸೈನ್ಯದ ಮೇಲೆ ಬಾಣಗಳ ಮಳೆಗರೆಯಲು ಪ್ರಾರಂಭಿಸಿದರು. ದೈತ್ಯ ಸೈನಿಕರು ನನ್ನ ಕುದುರೆಗಳ ಮೇಲೆಯೂ ರಥದ ಮೇಲೆಯೂ ಅಪಾರವಾದ ಬಾಣಪ್ರಯೋಗ ಮಾಡಿ ಕುದುರೆಗಳನ್ನು ದಾರುಕನನ್ನು ಗಾಯಗೊಳಿಸಿದರು. ಆ ಸಮಯದಲ್ಲಿ ನಿಶ್ಚಯವಾಗಿಯೂ ನಾನು ನನ್ನ ಕುದುರೆಗಳನ್ನಾಗಲಿ ದಾರುಕನನ್ನಾಗಲಿ ರಥವನ್ನಾಗಲಿ ಕಾಣಲಿಲ್ಲ. ಎಲ್ಲವೂ ಬಾಣಮಯವಾಗಿದ್ದವು. ಅತಿಮಾನುಷ ವಿದ್ಯೆಯಲ್ಲಿ ನಿಷ್ಣಾತನಾದ ನಾನು ಶತ್ರುಪಕ್ಷದವರ ಬಾಣವರ್ಷವನ್ನು ಕಂಡು ಕುಪಿತನಾಗಿ ಶಾರ್ಂಗಧನುಸ್ಸಿಗೆ ಹೆದೆಯೇರಿಸಿ ಮಂತ್ರ ಪುನಶ್ಚರಣೆ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಬಾಣಗಳನ್ನು ಪ್ರಯೋಗಿಸಲು ಪ್ರಾರಂಭಿಸಿದೆನು. ಆ ಸಮಯಕ್ಕೆ ಸರಿಯಾಗಿ ಶಾಲ್ವನ ರತ್ನಖಚಿತವಾದ ವಿಮಾನವು ಭೂಮಿಗಿಂತ 2 ಯೋಜನೆಗಳ ಅಂತರದಲ್ಲಿ ಆಕಾಶದಲ್ಲಿದ್ದುದರಿಂದ ನನ್ನ ಸೈನಿಕರಿಗೆ ವಿಮಾನವು ಗೋಚರವಾಗುತ್ತಿರಲಿಲ್ಲ. ಅದರಿಂದಾಗಿ ನನ್ನ ಭಟರು ಯುದ್ಧ ಮಾಡದೆ ತಟಸ್ಥರಾಗಿ ನಿಂತು ಕ್ಷಣಕ್ಕೂ ವಿರೋಚಿತವಾದ ಮಾತುಗಳಿಂದ ಯುದ್ಧದ ಪ್ರೇಕ್ಷಕರಂತೆ ನನ್ನನ್ನು ಪ್ರೋತ್ಸಾಹಿಸುತ್ತಿದ್ದರು. ನನ್ನ ಸೈನಿಕರು ವಿನೋದವನ್ನು ನೋಡುವ ಪ್ರೇಕ್ಷಕರಂತೆ ನನ್ನ ಬಾಣಾನುಸಂಧಾನವನ್ನು ಕಂಡು ಬಳೆ ಎನ್ನುತ್ತಲೂ ಮತ್ತೊಮ್ಮೆ ಶತ್ರುಪಕ್ಷದ ಸೈನ್ಯವು ಕೆಳಗುರುಳಿತೆಂದರೆ ಚಪ್ಪಾಳೆ ತಟ್ಟುತ್ತಲೂ ಇದ್ದರು. ನನ್ನಿಂದ ಬಿಡಲ್ಪಟ್ಟ ತೀಕ್ಷ್ಣವಾದ ಬಾಣಗಳು ದಾನವರ ಶರೀರಗಳಲ್ಲಿ ಶಲಭಗಳೋಪಾದಿಯಲ್ಲಿ ಚುಚ್ಚಿಕೊಳ್ಳುತ್ತಿದ್ದವು. ಸ್ವಲ್ಪ ಹೊತ್ತಿನೊಳಗಾಗಿಯೇ ಶಾಲ್ವನ ಪಕ್ಷದಲ್ಲಿ ಹಾಹಾಕಾರ ಉಂಟಾಯಿತು. ಏಕೆಂದರೆ ನನ್ನ ಬಾಣಗಳ ಆಘಾತಕ್ಕೆ ಸಿಕ್ಕಿ ಸಾವಿರಾರು ದಾನವರು ಮೃತರಾಗಿ ಸಮುದ್ರದಲ್ಲಿ ಬೀಳುತ್ತಿದ್ದರು. ಅನೇಕ ರಾಕ್ಷಸರು ಕತ್ತರಿಸಲ್ಪಟ್ಟ ತೋಳು ಹೆಗಲುಗಳುಳ್ಳವರಾಗಿ ಆರ್ತನಾದ ಮಾಡುತ್ತಾ ಶಿರಸ್ಸಿನಿಂದ ವಿಹೀನರಾಗಿ ಕೆಳಗುರುಳುತ್ತಿದ್ದರು. ಅವರು ಸಮುದ್ರದಲ್ಲಿ ಬಿದ್ದೊಡನೆಯೇ ಅಲ್ಲಿದ್ದ ತಿಮಿಂಗಳಗಳು ಅವರ ಶರೀರಗಳನ್ನು ನುಂಗು ಬಿಡುತ್ತಿದ್ದವು. ಅದನ್ನು ಕಂಡ ನಾವು ಸುಮನೋಹರವಾಗಿದ್ದ ಸಮುದ್ರದಿಂದಲೇ ಉತ್ಪನ್ನವಾಗಿದ್ದ ಚಂದ್ರನಂತೆಯೂ ಮಂದಾರ ಪುಷ್ಪದಂತೆಯೂ ಹಾಲಿನಂತೆಯೂ ಬೆಳ್ಳಿಯಂತೆಯೂ ಹೆಚ್ಚು ಬಿಳುಪಾಗಿದ್ದ ಪಾಂಚಜನ್ಯವನ್ನು ಗಟ್ಟಿಯಾಗಿ ಊದಿದೆನು. ತನ್ನ ಕಡೆಯ ಸೈನಿಕರೆಲ್ಲರೂ ಹತರಾಗುತ್ತಿರುವುದನ್ನು ಕಂಡು ಶಾಲ್ವನು ನನ್ನೊಡನೆ ಮಾಯಾಯುದ್ಧವನ್ನು ಆರಂಭಿಸಿದನು. ಗದೆಗಳು, ಹಳಾಯುಧಗಳು, ಪ್ರಾಸಗಳು, ಶೂಲಶಕ್ತಿ, ಪರಶ್ವದಗಳು, ಖಡ್ಗಗಳು, ಶಕ್ತ್ಯಾಯುಧಗಳು, ಅಶನಿಗಳು, ಪಾಶುಗಳು, ದಂಡಗಳು, ಬಾಣಗಳು, ಪಟ್ಟಿಷಗಳೆಂಬ ಆಯುಧ ವಿಶೇಷಗಳು, ಭುಷುಂಡಿಗಳು ಇವೇ ಮುಂತಾದ ನಾನಾ ವಿಧವಾದ ತೀಕ್ಷ್ಣವಾದ ಆಯುಧಗಳನ್ನು ಅವ್ಯಾಹತವಾಗಿ ಶಾಲ್ವನು ನನ್ನ ಮೇಲೆ ಪ್ರಯೋಗಿಸಿದನು. ಅವೆಲ್ಲವೂ ನನ್ನ ಸಮೀಪಕ್ಕೆ ಬರುವವರೆಗೂ ನಾನು ಸುಮ್ಮನಿರುತ್ತಿದ್ದೆನು. ನನ್ನ ಸಮೀಪಕ್ಕೆ ಬಂದೊಡನೆಯೇ ಪ್ರತಿಮಾಯಾ ಪ್ರಕ್ರಿಯೆಯಿಂದ ಶಾಲ್ವನು ಪ್ರಯೋಗಿಸಿದ ಆಯುಧಗಳೆಲ್ಲವನ್ನು ನಾಶ ಮಾಡುತ್ತಿದ್ದೆನು. ಶಾಲ್ವನ ಮಾಯಾ ಯುದ್ಧವು ನಿರರ್ಥಕವಾಗಲು ಅವನು ಪರ್ವತದ ಶಿಖರಗಳನ್ನೇ ಕಿತ್ತು
ನನ್ನ ಮೇಲೆ ಪ್ರಯೋಗಿಸಲು ಪ್ರಾರಂಭಿಸಿದನು. ಶಾಲ್ವನಿಂದ ಪ್ರಯೋಗಿಸಲ್ಪಟ್ಟ ಪರ್ವತ ಶೃಂಗಗಳು ಆಕಾಶದಲ್ಲಿ ಬರುತ್ತಿರುವಾಗ ಭೂಮಿಯ ಮೇಲೆ ಕತ್ತಲಾದಂತೆಯೂ ಕಾಣುತ್ತಿದ್ದಿತು. ಮತ್ತೊಂದು ಕ್ಷಣದಲ್ಲಿ ಬೆಳಕು ಕಾಣುತ್ತಿದ್ದಿತು. ಒಮ್ಮೆ ವಾತಾವರಣವು ದುರ್ದಿನದಂತೆಯೂ ಮತ್ತೊಮ್ಮೆ ಸುದಿನದಂತೆಯೂ, ಒಮ್ಮೆ ಶೀತವಾಗಿಯೂ ಮತ್ತೊಮ್ಮೆ ಉಷ್ಣವಾಗಿಯೂ ಇರುತ್ತಿದ್ದಿತು. ಶಾಲ್ವನು ಒಮ್ಮೆ ನನ್ನ ಮೇಲೆ ಮಾಯೆಯಿಂದ ಬೆಂಕಿಯನ್ನು ಸುರಿಸುತ್ತಲೂ ಮತ್ತೊಮ್ಮೆ ಸಾವಿರಾರು ಬಾಣಗಳನ್ನು ಸುರಿಸುತ್ತಲೂ ಯುದ್ಧ ಮಾಡುತ್ತಿದ್ದನು. ಅವನ ಮಾಯಾಸ್ತ್ರಗಳೆಲ್ಲವನ್ನೂ ನಾನು ವಿನಾಶ ಮಾಡಿ ಸಾವಿರಾರು ಬಾಣಗಳನ್ನು ಶಾಲ್ವನ ಮೇಲೆ ಪ್ರಯೋಗಿಸಿದೆನು. ಒಡನೆಯೇ ಶಾಲ್ವನು ತನ್ನ ಮಾಯೆಯಿಂದ ಆಕಾಶವೇ ಒಡೆದು ಹೋದಂತೆ ಭ್ರಾಂತಿಯನ್ನುಂಟು ಮಾಡಿದನು. ನೂರಾರು ಚಂದ್ರ ಸೂರ್ಯರು ಏಕಕಾಲದಲ್ಲಿ ಉದಯಿಸಿರುವಂತೆಯೂ ಸಾವಿರಾರು ನಕ್ಷತ್ರಗಳು ಬೆಳಗುತ್ತಿರುವಂತೆಯೂ ಕಂಡಿತು. ಅದು ಹಗಲೋ ಅಥವಾ ರಾತ್ರಿಯೋ ಎಂಬುದನ್ನು ಯಾರಿಂದಲೂ ತಿಳಿಯಲಾಗುತ್ತಿರಲಿಲ್ಲ. ಪೂರ್ವಾದಿ 10 ದಿಕ್ಕುಗಳನ್ನು ನಿರ್ದೇಶಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದರಿಂದ ನಾನು ಭ್ರಾಂತನಾಗಿ ಒಡನೆಯೇ ಪ್ರಜ್ಞಾಸ್ತ್ರವನ್ನು ಶಾರ್ಂಗಧನುಸ್ಸನ್ನು ಎದೆಗೇರಿಸಿ ಪ್ರಯೋಗಿಸಿದೆನು. ಬಿಡಿಸಿದ ನವುರಾದ ಹತ್ತಿಯನ್ನು ಬಿರುಗಾಳಿಯು ಆರಿಸುವಂತೆ ಪ್ರಜ್ಞಾಸ್ತ್ರವು ಶಾಲ್ವನ ಮಾಯಾಸ್ತ್ರವನ್ನು ಕ್ಷಣಮಾತ್ರದಲ್ಲಿ ನಿರಸನಗೊಳಿಸಿತು. ಆ ಯುದ್ಧವು ನಿಶ್ಚಯವಾಗಿ ರೋಮಾಂಚನವನ್ನುಂಟು ಮಾಡಿತು. ಪ್ರಜ್ಞಾಸ್ತ್ರದ ಪ್ರಭಾವದಿಂದ ಶಾಲ್ವನ ಮಾಯೆಗಳೆಲ್ಲ ನಷ್ಟವಾಗಿ ಯಥಾಪೂರ್ವ ಸ್ಥಿತಿಯುಂಟಾಯಿತು. ಪುನಃ ನಮ್ಮಿರುವರ ಯುದ್ಧವು ಪ್ರಾರಂಭವಾಯಿತು. ಈ ಸ್ಟೋರಿಯೆಲ್ಲ ಹೆಂಗೆ ಕೇಳ್ತಾ ಇದ್ದನೋ ನಮಗೆ ಕೇಳ್ತಾ ಇದ್ರೇ ಬೋರ್ ಅನಿಸುತ್ತೆ, ಏನಿದೆ ಇದರಲ್ಲಿ ಅಂತ. ಆ ಪುರುಷ ಶ್ರೇಷ್ಠನೇ, ಮಹಾಶತ್ರುವಾದ ಶಾಲ್ವರಾಜನು ಹೀಗೆ ನನ್ನೊಡನೆ ಯುದ್ಧ ಮಾಡುತ್ತಾ ಮತ್ತೆ ಭೂಮಿಯಿಂದ ಆಕಾಶಕ್ಕೆ ಹೋಗಿ ನನ್ನನ್ನು ಎದುರಿಸಿದನು. ನನ್ನನ್ನು ಪರಾಜಯಗೊಳಿಸಬೇಕೆನ್ನುವ ಉತ್ಕಟೇಚ್ಛೆಯಿಂದ ನನ್ನ ಮೇಲೆ ನೂರಾರು ಶತಘ್ನಿಗಳನ್ನು, ಗದೆಗಳನ್ನು, ಉರಿಯುವ ಶೂಲಗಳನ್ನು, ಮೂಸಲಗಳನ್ನು, ಕತ್ತಿಗಳನ್ನು ಪ್ರಯೋಗಿಸಿದನು. ಪ್ರವಾಹ ರೂಪವಾಗಿ ಬರುತ್ತಿದ್ದ ಆ ಆಯುಧಗಳೆಲ್ಲವನ್ನು ನಾನು ಕ್ಷಣಮಾತ್ರದಲ್ಲಿ ನನ್ನ ತೀಕ್ಷ್ಣವಾದ ಬಾಣಗಳಿಂದ 2, 3, 4 ತುಂಡುಗಳನ್ನಾಗಿ ಕತ್ತರಿಸಿದೆನು. ಆ ವೇಳೆಗೆ ಆಕಾಶದಲ್ಲಿ ಗಂಭೀರ ಧ್ವನಿಯುಂಟಾಯಿತು. ಶಾಲ್ವನು ನನ್ನ ಸಾರಥಿಯಾದ ದಾರುಕನ ಮೇಲೂ ತನ್ನ ಕುದುರೆಗಳ ಮೇಲೂ ರಥದ ಮೇಲೂ ನೇರವಾಗಿ ಸಾವಿರಾರು ಬಾಣಗಳನ್ನು ಪ್ರಯೋಗಿಸಿದನು. ಅದರಿಂದಾಗಿ ದಾರುಕನಿಗೆ ಪೆಟ್ಟು ಬಿದ್ದು ಅವನು ಮೂರ್ಛೆ ಹೊಂದುವ ಸ್ಥಿತಿ ಉಂಟಾಯಿತು. ಆ ಸ್ಥಿತಿಯಲ್ಲಿದ್ದ ದಾರುಕನು ನನ್ನನ್ನು ಕುರಿತು, ಕೃಷ್ಣ, ಶಾಲ್ವನ ಬಾಣಗಳಿಂದ ಘಾಸಿ ಹೊಂದಿ ಪ್ರಜ್ಞಾಹೀನನಾಗುವ ಸ್ಥಿತಿಯಲ್ಲಿದ್ದರೂ ನಾನು ರಣಾಂಗದಲ್ಲಿಯೇ ಇರಲು ನಿಶ್ಚಯಿಸಿದ್ದೇನೆ, ಏಕೆಂದರೆ ಇದು ಕರ್ತವ್ಯವಾಗಿದೆ. ಆದರೆ ಈ ಸ್ಥಿತಿಯಲ್ಲಿ ನನಗೆ ಹೆಚ್ಚು ಕಾಲ ನಿಲ್ಲಲು ಸಾಧ್ಯವಾಗದಿರಬಹುದು. ನನ್ನ ಅವಯವಗಳು ಶಕ್ತಿಹೀನವಾಗಿವೆ ಎಂದು ಹೇಳಿದನು. ಅವನ ಕರುಣಾಜನಕವಾದ ಮಾತುಗಳನ್ನು ಕೇಳಿ ನಾನು ಸಾರಥಿಯ ಕಡೆಗೆ ತಿರುಗಿ ನೋಡಿದೆನು. ದಾರುಕನ ಶರೀರದಾದ್ಯಂತವಾದ ಬಾಣಗಳ ಕ್ಷತಗಳಿದ್ದವು. ವಕ್ಷಸ್ಥಲದಲ್ಲಾಗಲಿ, ತಲೆಯ ಮೇಲಾಗಲಿ, ಅವಯವಗಳಲ್ಲಾಗಲಿ, ಭುಜಗಳಲ್ಲಾಗಲಿ ಬಾಣಗಳ ಪೆಟ್ಟು ಬೀಳದ ಜಾಗವೇ ಇರಲಿಲ್ಲ. ಆ ಕ್ಷತಗಳಿಂದ ರಕ್ತವು ಧಾರಾಕಾರವಾಗಿ ಹರಿಯುತ್ತಿದ್ದಿತು. ಮಳೆಯು ಸುರಿದಾಗ ಮನಸ್ಸಿಲ್ಲಾದಿ ಧಾತುಗಳನ್ನು ಸುರಿಸುವ ಬೆಟ್ಟದಂತೆ ದಾರುಕನು ಶರೀರವು ಕಾಣುತ್ತಿದ್ದಿತು. ಆ ಸ್ಥಿತಿಯಲ್ಲಿದ್ದ ದಾರುಕನಿಗೆ ಉತ್ಸಾಹ ಉಂಟಾಗುವ ಮಾತುಗಳನ್ನು ಹೇಳಿ ಸಂತೈಸಿದನು. ಅಷ್ಟರಲ್ಲಿ ಒಂದು ವಿಚಿತ್ರವು ನಡೆಯಿತು. ಯುಧಿಷ್ಠಿರ, ದ್ವಾರಕಾ ನಿವಾಸಿಯಂತೆ ಕಾಣುತ್ತಿದ್ದ ಒಬ್ಬ ಮನುಷ್ಯನು ಆಪ್ತನಾಗಿ ಗೆಳೆಯನಂತೆ ತೋರಿಸಿಕೊಳ್ಳುತ್ತಾ ನನ್ನ ಪರಿಚಯ ಮಾಡಿಕೊಂಡು ಆಹುಕನಿಂದ ಹೇಳಿ ಕಳಿಸಲ್ಪಟ್ಟಿರುವನೆಂದು ತನ್ನ ಪರಿಚಯವನ್ನು ಹೇಳಿಕೊಂಡು ಆಹುಕನ ಹೇಳಿ ಕಳಿಸಿದ್ದ ಮಾತನ್ನು ನನ್ನೊಡನೆ ಹೇಳತೊಡಗಿದನು. ಆ ಮಾತುಗಳನ್ನು ಹೇಳುವಾಗ ಅವನು ಕಣ್ಣುಗಳಲ್ಲಿ ನೀರು ಉರಿದಿದ್ದಿತು. ಗದ್ಗದ ಸ್ವರದಿಂದ ದುಃಖದಿಂದ ಮ್ಲಾನಿ ಹೊಂದಿದ್ದ ಮುಖಭಾವವನ್ನು ತಾಳಿ ಅವನು ಹೀಗೆ ಹೇಳಿದನು. ಕೃಷ್ಣ, ದ್ವಾರಕೆಯ ಅಧಿಪತಿಯಾದ ಆಹುಕನು ನಾನು ಮುಂದೆ ಹೇಳಲಿರುವ ಮಾತುಗಳನ್ನು ನಿನಗೆ ಹೇಳುವಂತೆ ಆಜ್ಞೆ ಮಾಡಿರುವನು. ನಿನ್ನ ತಂದೆಯ ಮಿತ್ರನಾದ ಆಹುಕನು ಹೇಳಿದ ಮಾತುಗಳನ್ನು ಸಾವಧಾನವಾಗಿ ಕೇಳುವವನಾಗು. ವೃಷ್ಣಿಕುಲಾವತಂಸನೇ, ನೀನು ದ್ವಾರವತಿಯಲ್ಲಿರುವುದನ್ನು ತಿಳಿದು ಮಾಯಾವಿಯಾದ ಶಾಲ್ವನು ಇಲ್ಲಿಗೆ ಬಂದು ತನ್ನ ಪ್ರಬಲ ಶಕ್ತಿಯನ್ನು ಪ್ರಯೋಗಿಸಿ ವಸುದೇವನನ್ನು ಕೊಂದು ಬಿಟ್ಟನು. ಈ ಕಾರಣದಿಂದಾಗಿ ನೀನು ಅಲ್ಲಿ ನಿಂತು ಯುದ್ಧ ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಅಲ್ಲಿಯ ಯುದ್ಧವನ್ನು ಕೂಡಲೇ ನಿಲ್ಲಿಸಿ ದ್ವಾರಕೆಯನ್ನು ರಕ್ಷಣೆ ಮಾಡಲು ಹೊರಟು ಬಾ.
ಇದು ಇಂದು ನಿನ್ನ ಮುಖ್ಯ ಕರ್ತವ್ಯವಾಗಿದೆ. ಅಂದರೆ ಕೃಷ್ಣನ ತಂದೆಯನ್ನು ಸಾಯಿಸಿಬಿಟ್ಟಿದ್ದಾರೆ ಅಂತ ಬಂದು ಹೇಳ್ತಾ ಇದ್ದಾನೆ. ಇದು ಕೂಡ ಮಾಯೆಯ ಪಾರ್ಟೇ ಆಗಿರುತ್ತೆ. ಯುಧಿಷ್ಠಿರ, ದೂತನು ಹೇಳಿದ ಮಾತುಗಳನ್ನು ಕೇಳಿದೊಡನೆಯೇ ನನಗೆ ಬಹಳ ದುಃಖವಾಯಿತು. ಆ ಸಮಯದಲ್ಲಿ ಏನು ಮಾಡಬೇಕೆಂಬ ಅರಿವೇ ಉಂಟಾಗಲಿಲ್ಲ. ನಮ್ಮ ತಂದೆಯ ಮರಣ ವಾರ್ತೆಯನ್ನು ಕೇಳಿ ನಾನು ಮನಸ್ಸಿನಲ್ಲಿಯೇ ಸಾತ್ಯಕಿ, ಬಲದೇವ, ಪ್ರದ್ಯುಮ್ನ ಇವರೆಲ್ಲರನ್ನೂ ನಿಂದಿಸಿದೆನು. ದ್ವಾರವತಿಯ ಮತ್ತು ನಮ್ಮ ತಂದೆಯ ರಕ್ಷಣೆಯ ಭಾರವನ್ನು ಪೂರ್ಣವಾಗಿ ಅವರಿಗೆ ವಹಿಸಿಕೊಟ್ಟು ನಾನು ಶಾಲ್ವನ ಸಂಹಾರಕ್ಕಾಗಿ ಹೊರಟಿದ್ದೇನಲ್ಲವೇ. ನನಗೆ ಬಹಳವಾದ ಪರಿತಾಪ ಉಂಟಾಗಿ ನನಗೆ ನಾನೇ ಪ್ರಶ್ನಿಸಿಕೊಂಡೆನು. ಶತ್ರು ನಿಷೂದನನಾದ ಮಹಾಬಾಹುವಾದ ಬಲಭದ್ರನು ನಿಶ್ಚಯವಾಗಿಯೂ ಜೀವಿಸಿರುವನೇ? ಏಕೆಂದರೆ ಅವನು ಜೀವಿಸಿರುವಾಗ ವಸುದೇವನ ಸಂಹಾರವು ಸಾಧ್ಯವಿಲ್ಲ. ವಜ್ರಾಯುಧಧರನಾದ ಇಂದ್ರನೂ ಶೂರಸುತನನ್ನು ಕೊಲ್ಲಲಾರನೆಂಬ ದೃಢ ವಿಶ್ವಾಸವು ನನಗಿದ್ದಿತು. ಆದುದರಿಂದ ನಾನು ಈ ನಿಶ್ಚಯಕ್ಕೆ ಬಂದೆನು. ವಸುದೇವನು ಸಂಹಾರವಾಗುವ ಸಮಯಕ್ಕೆ ಬಲದೇವ, ಸಾತ್ಯಕಿ, ಪ್ರದ್ಯುಮ್ನ, ಚಾರು, ದೇಶ್ನ, ಸಾಂಬ ಮೊದಲಾದವರು ಗತಪ್ರಾಣರಾಗಿರಬಹುದು. ಇದು ನಿಶ್ಚಯ. ಹೀಗೆಂದು ನಿಶ್ಚಯಿಸಿದ ನಂತರ ನನ್ನ ಹೃದಯವು ದುಃಖದಿಂದ ಮತ್ತಷ್ಟು ಭಾರವಾಯಿತು. ಆದರೆ ಆಹುಕನು ಹೇಳಿ ಕಳಿಸುತ್ತಿದ್ದ ರೀತಿಯಲ್ಲಿ ನಾನು ಯುದ್ಧದಿಂದ ವಿಮುಖನಾಗದೆ ಅವರ ಮರಣವನ್ನೇ ಸ್ಮರಿಸುತ್ತಾ ಕೋಪಾಭಿಷ್ಟನಾಗಿ ಶಾಲ್ವನೊಡನೆ ರೋಷಾವೇಶದಿಂದ ಯುದ್ಧ ಮಾಡಲು ಉಪಕ್ರಮಿಸಿದೆನು. ಯುಧಿಷ್ಠಿರ, ವಿಷಯವು ಅಲ್ಲಿಗೆ ಮುಗಿಯಲಿಲ್ಲ. ನಾನು ರೋಷಾವೇಶದಿಂದ ಶಾಲ್ವನೊಡನೆ ಯುದ್ಧವನ್ನು ಆರಂಭಿಸುವ ವೇಳೆಗೆ ಸರಿಯಾಗಿ ಸ್ವರ್ಣಮಯವಾದ ಸೌಭದಿಂದ ನನ್ನ ತಂದೆಯ ನನ್ನ ಸಮಕ್ಷದಲ್ಲಿ ಕೆಳಗುರುಳಿದನು. ಅದನ್ನು ಕಂಡೊಡನೆಯೇ ನಾನು ಮೂರ್ಛಿತನಾದೆನು. ಪುಣ್ಯಫಲವು ಮುಗಿದ ನಂತರ ಯಯಾತಿಯು ಸ್ವರ್ಗದಿಂದ ಕೆಳಗುರುಳಿದಂತೆ ನನ್ನ ತಂದೆಯೂ ಕೆಳಗುರುಳಿದನು. ಪುಣ್ಯವು ಕ್ಷಯಿಸಿದ ನಂತರ ಆಕಾಶದಲ್ಲಿರುವ ಗ್ರಹವು ಕೆಳಗುರುಳುವಂತೆ ಕೆದರಿದ ತಲೆಯಿಂದಲೂ ಕೆಳಗೆ ಕಳಚಿ ಬೀಳುತ್ತಿದ್ದ ಕಿರೀಟದೊಡನೆಯೂ ಅಸ್ತವ್ಯಸ್ತವಾಗಿದ್ದ ವಸ್ತ್ರಗಳಿಂದಲೂ ನಮ್ಮ ತಂದೆಯು ಕೆಳಗುರುಳುವುದನು. ಅದನ್ನು ನೋಡುತ್ತಲೇ ನನ್ನ ಕೈಯಲ್ಲಿದ್ದ ಶಾರ್ಂಗಧನುಸ್ಸು ಕಳಚಿ ಕೆಳಗೆ ಬಿದ್ದಿತು. ನಾನು ಮೋಹಾವಿಷ್ಟನಾಗಿ ರಥದ ಹಿಂಬದಿಯಲ್ಲಿ ಸುಮ್ಮನೆ ಕುಳಿತೆನು. ಪ್ರಜ್ಞಾಹೀನನಾಗಿ ಸತ್ತವನಂತೆ ರಥದ ಹಿಂಬದಿಯಲ್ಲಿ ಕುಳಿತ ನನ್ನನ್ನು ಕಂಡು ಸೇನೆಯಲ್ಲಿ ಹಾಹಾಕಾರ ಉಂಟಾಯಿತು. ಕಾಲುಗಳನ್ನು ಕೈಗಳನ್ನು ಪ್ರಸರಿಸಿ ಕೆಳಗೆ ಬೀಳುತ್ತಿದ್ದ ನನ್ನ ತಂದೆಯು ಬೀಳುತ್ತಿರುವ ಪಕ್ಷಿರಾಜನಂತೆಯೂ ಕಂಡನು. ಹೀಗೆ ಬೀಳುತ್ತಿದ್ದ ನಮ್ಮ ತಂದೆಯನ್ನು ದಾನವರು ಈಟಿಗಳಿಂದಲೂ ಬರ್ಜಿಗಳಿಂದಲೂ ಸುತ್ತಲೂ ತಿವಿಯುತ್ತಿದ್ದದ್ದನ್ನು ಕಂಡು ನನ್ನ ಹೃದಯದಲ್ಲುಂಟಾದ ವೇದನೆಗೆ ಮಿತಿಯೇ ಇರಲಿಲ್ಲ. ನಮ್ಮ ತಂದೆಯ ಅಂತಹ ದಾರುಣಾವಸ್ಥೆಯನ್ನು ಕಂಡು ನಾನು ಕ್ಷಣಕಾಲ ಮೂರ್ಛಿತನಾದೆನು. ಯುಧಿಷ್ಠಿರ, ಮೂರ್ಛೆ ತಿಳಿದ ನಂತರ ನಮ್ಮ ತಂದೆಯನ್ನು ಹೊತ್ತು ತಂದ ರಥವಾಗಲಿ, ನಮ್ಮ ತಂದೆಯಾಗಲಿ, ಶಾಲ್ವನಾಗಲಿ, ಶೋಭಾ ವಿಮಾನವಾಗಲಿ ಕಾಣಲಿಲ್ಲ. ಅನಂತರದಲ್ಲಿ ಅವೆಲ್ಲವೂ ರಾಕ್ಷಸರ ಮಾಯೆ ಎಂದು ನಾನು ನಿಶ್ಚಯಿಸಿದೆನು. ಅಂತ ಮಾಯೆ ತೋರಿಸಿದರವರು. ದುಃಖವನ್ನು ದೂರ ಮಾಡಿ ಮನಸ್ಸನ್ನು ಹಗುರು ಮಾಡಿಕೊಂಡು ಉತ್ಸಾಹಭರಿತನಾಗಿ ಪುನಃ ಯುದ್ಧವನ್ನು ಆರಂಭಿಸಿ 100 ಬಾಣಗಳನ್ನು ಪ್ರಯೋಗಿಸಿದೆನು. ಯುಧಿಷ್ಠಿರ, ಬಳಿಕ ನಾನು ಶಾರ್ಂಗಧನುಸ್ಸನ್ನು ಹಿಡಿದು ಸರ್ಪದಂತಹ ಬಾಣಗಳನ್ನು ಯೋಜಿಸಿ ಅನೇಕ ದಾನವರ ಶಿರಸ್ಸುಗಳನ್ನು ಕೆಡಹಿದನು. ಮೇಲಕ್ಕೆ ಹೋಗುವ ತೀಕ್ಷ್ಣ ತೇಜಸ್ಸುಳ್ಳ ಸರ್ಪಾಕಾರದ ಒಳ್ಳೆಯ ರೆಕ್ಕೆಗಳುಳ್ಳ ಬಾಣಗಳನ್ನು ಶಾಲ್ವನ ಮೇಲೆ ಪ್ರಯೋಗಿಸಿದೆನು. ಆದರೆ ಮರುಕ್ಷಣದಲ್ಲಿ ಶಾಲ್ವನ ರಥವೇ ಕಾಣದಾಯಿತು. ಅವನ ಸೈನ್ಯಗಳೂ ಕಾಣಲಿಲ್ಲ. ಮಾಯೆಯಿಂದ ಎಲ್ಲವೂ ಅದೃಶ್ಯವಾಯಿತು. ಕ್ಷತ್ರಿಯಿಗೆ ಈ ಸ್ಟೋರಿಗಳೆಲ್ಲ ತುಂಬ ಇಂಟ್ರೆಸ್ಟ್ ಆಗುತ್ತೆ ಅನಿಸುತ್ತೆ. ನಮಗೆ ಇವೆಲ್ಲ ಬೋರಿಂಗ್ ಆಗಿಬಿಡುತ್ತೆ. ನಾನು ಅಚ್ಚರಿಗೊಂಡೆನು. ವಿಕಾರವಾದ ಮುಖವನ್ನು, ಕೂದಲುಗಳನ್ನು ಹೊಂದಿರುವ ರಾಕ್ಷಸರು ಒಂದು ಕಡೆಯಲ್ಲಿ ಅದೃಶ್ಯರಾಗಿಯೇ ಘೋರ ಶಬ್ದವನ್ನು ಮಾಡಿದರು. ನಾನು ಶಬ್ದಭೇದಿಗಳಾದ ಬಾಣಗಳನ್ನು ಪ್ರಯೋಗಿಸಿದೆನು. ಆ ರಾಕ್ಷಸರು ಹತರಾದರು. ಶಬ್ದವು ನಿಂತು ಹೋಯಿತು. ಬಳಿಕ ಬೇರೆ ಕಡೆಯಲ್ಲಿ ಭಯಂಕರ ಶಬ್ದವಾಯಿತು. ಅಲ್ಲಿಗೂ ಬಾಣಗಳನ್ನು ಬಿಟ್ಟು ರಾಕ್ಷಸರನ್ನು ಸಂಹರಿಸಿದೆನು. ಹೀಗೆ 10 ದಿಕ್ಕುಗಳಲ್ಲಿಯೂ ಶಬ್ದ ಮಾಡಿದ ದಾನವರನ್ನು ವಧಿಸಿದನು. ಕಾಮಗಾಮಿಯಾದ ಶಾಲ್ವನ ಶೋಭಾ ವಿಮಾನವು ಅಷ್ಟರಲ್ಲಿಯೇ ಪ್ರಾಗ್ಜ್ಯೋತಿಷ್ಯಕ್ಕೆ ಹೋಗಿ ಹಿಂದಿರುಗಿ ಬಂದು ನನ್ನೆದುರಿನಲ್ಲಿ ನನ್ನ ಕಣ್ಣುಗಳನ್ನು ಮೋಹಗೊಳಿಸುತ್ತಾ ಕಾಣಿಸಿಕೊಂಡಿತು. ಬಳಿಕ ಲೋಕವನ್ನೇ ನಾಶಗೊಳಿಸಬಲ್ಲ ಭಯಂಕರನಾದ ರಾಕ್ಷಸನು ಕಳ್ಳುಗಳ ಮಳೆಯಿಂದ ನನ್ನನ್ನು ಮುಚ್ಚಿಬಿಟ್ಟನು. ಕ್ಷಣ ಮಾತ್ರದಲ್ಲಿ ಕಲ್ಲಿನ ರಾಶಿಯು ತನ್ನ ಸುತ್ತಲೂ ಪರ್ವತೋಪಮವಾಗಿ ಬಿದ್ದಿತು. ಪರ್ವತಗಳ ಮಧ್ಯದಲ್ಲಿರುವ ಸಣ್ಣ ಹುತ್ತದಂತೆ ನಾನು ಆ ಕಲ್ಲಿನ ರಾಶಿ ಮಧ್ಯದಲ್ಲಿ ಮುಚ್ಚಿ ಹೋದೆನು.
ನನ್ನ ಕುದುರೆಗಳು, ಸಾರಥಿ, ರಥ ಯಾವುದೂ ನನ್ನ ಸೈನಿಕರಿಗೆ ಕಾಣಿಸುತ್ತಿರಲಿಲ್ಲ. ಅದರಿಂದಾಗಿ ನನ್ನ ಸೈನಿಕರು ಭಯಗೊಂಡು 4 ದಿಕ್ಕುಗಳಲ್ಲಿ ಓಡಲಾರಂಭಿಸಿದರು. ಅವರು ಅಯ್ಯೋ ಅಯ್ಯೋ ಎಂದು ಕೂಗುತ್ತಿದ್ದು 4 ದಿಕ್ಕುಗಳಲ್ಲಿ ಪ್ರತಿಧ್ವನಿತವಾಯಿತು. ನನ್ನ ಮಿತ್ರರು ನನ್ನನ್ನು ಕಾಣದೆ ಅಳತೊಡಗಿದರು. ಶತ್ರುಪಕ್ಷದವರಿಗೆ ಬಹಳ ಹರ್ಷವುಂಟಾಯಿತು. ಆ ಪ್ರತಿಕ್ರಿಯೆಗಳನ್ನು ನಾನು ಯುದ್ಧವೆಲ್ಲವೂ ಮುಗಿದ ನಂತರ ನನ್ನ ಸೈನಿಕರಿಂದ ಕೇಳಿ ತಿಳಿದುಕೊಂಡೆನು. ಬಳಿಕ ನಾನು ಸಮಸ್ತ ಪಾಷಾಣಗಳನ್ನು ಭೇದಿಸಲು ಸಮರ್ಥವಾದ ಇಂದ್ರನಿಗೆ ಪ್ರಿಯವಾದ ವಜ್ರಾಯುಧವನ್ನು ಪ್ರಯೋಗಿಸಿ ಪರ್ವತೋಪಮವಾದ ಕಲ್ಲಿನ ರಾಶಿಯನ್ನು ಕ್ಷಣ ಮಾತ್ರದಲ್ಲಿ ಕರಗಿಸಿದೆನು. ಕಲ್ಲಿನ ಪ್ರಹಾರದಿಂದ ಘಾಸಿ ಹೊಂದು ನಡುಗುತ್ತಿದ್ದ ನನ್ನ ಕುದುರೆಗಳು ಸತ್ತು ಹೋಗುವುದರಲ್ಲಿದ್ದವು. ತನ್ನನ್ನು ಮಸುಕುಗೊಳಿಸಿರುವ ಮೋಡಗಳನ್ನು ಭೇದಿಸಿಕೊಂಡು ಉದಯಿಸಿದ ಸೂರ್ಯನನ್ನು ಕಂಡು ಜನತೆಯು ಹರ್ಷಿಸುವಂತೆ ಪಾಷಾಣ ಪರ್ವತವು ಕರಗಿ ಹೋದ ನಂತರ ನನ್ನನ್ನು ಕಂಡು ನನ್ನ ಮಿತ್ರರು ಬಹುವಾಗಿ ಹರ್ಷಿಸಿದರು. ನನ್ನ ಕುದುರೆಗಳ ಅವಸ್ಥೆಯನ್ನು ಕಂಡು ನನ್ನ ಸಾರಥಿಯಾದ ದಾರುಕನು ಕಾಲೋಚಿತವಾದ ಈ ಮಾತುಗಳನ್ನು ಹೇಳಿದನು. ಅಲ್ಲಿ ನೋಡು, ಕೃಷ್ಣ ರತ್ನಖಚಿತವಾದ ವಿಮಾನದಲ್ಲಿ ಶಾಲ್ವನು ಕುಳಿತಿದ್ದಾನೆ. ಅವನು ದುರ್ಬಲನೆಂದಾಗಲಿ ನಿನಗೆ ಸಮಾನನಲ್ಲವೆಂದಾಗಲಿ ತಾತ್ಸಾರ ಮಾಡಬೇಡ. ನೀನು ಪೂರ್ಣ ಬಲಪ್ರಯೋಗ ಮಾಡಿ ಅವನನ್ನು ಸಂಹರಿಸು. ಅವನ ವಿಷಯದಲ್ಲಿ ನಿನಗಿರುವ ಅನುಕಂಪವನ್ನು ದೂರ ಮಾಡು. ಶತ್ರು ನಿರ್ವಹಣನಾದ ನಿನಗೆ ಶತ್ರುಗಳಾದವರನ್ನು ಸಕಲ ಯತ್ನಗಳಿಂದಲೂ ಸಂಹರಿಸಬೇಕೆಂಬ ವಿಷಯವೂ ತಿಳಿದಿದೆಯಲ್ಲವೇ? ಶತ್ರು ಹಂತಕನೇ, ಶತ್ರು ದುರ್ಬಲನೇ ಆಗಿದ್ದರೂ ಬಲಿಷ್ಠರಾದವರು ಉಪೇಕ್ಷಿಸದೆ ಶತ್ರುವನ್ನು ಸಂಹಾರ ಮಾಡಿಯೇ ತೀರಬೇಕು. ಹೀಗಿರುವಾಗ ಶತ್ರುವು ಯುದ್ಧಕ್ಕೆ ಸಿದ್ಧನಾಗಿ ಬಂದು ನಿಂತಿರುವಾಗ ಅವನ ವಿಷಯದಲ್ಲಿ ಉಪೇಕ್ಷೆ ಮಾಡುವುದು ಸರಿಯಲ್ಲ. ಮೃದು ಭಾವದಿಂದ ಯುದ್ಧ ಮಾಡಿದರೆ ಇವನ ಸಂಹಾರವಾಗುವುದು. ಪೂರ್ಣ ಬಲ ಪ್ರಯೋಗದಿಂದಲೇ ಇವನ ಸಂಹಾರವು ಸಾಧ್ಯವಾಗುವುದು. ಮೇಲಾಗಿ ನಿನ್ನೆದುರಾಗಿ ಯುದ್ಧಕ್ಕೆ ಸಿದ್ಧನಾಗಿರುವ ಮತ್ತು ದ್ವಾರವತಿಯನ್ನು ನಾಶಗೊಳಿಸಿರುವ ಇವನು ನಿನಗೆ ಖಂಡಿತವಾಗಿಯೂ ಮಿತ್ರನಾಗಲು ಸಾಧ್ಯವಿಲ್ಲ. ಪೂರ್ಣ ಪ್ರಯತ್ನದಿಂದ ಇವನನ್ನು ಒಡನೆಯೇ ಸಂಹರಿಸು. ಕೌಂತೆಯ, ಸಾರಥಿಯ ಮಾತುಗಳನ್ನು ಕೇಳಿ ಅವನು ಹೇಳಿದುದು ಸತ್ಯವೆಂದು ನಿಶ್ಚಯಿಸಿ ಶಾಲ್ವನನ್ನು ಕೊಲ್ಲುವ ದೃಢ ನಿಶ್ಚಯದಿಂದ ಯುದ್ಧ ಮಾಡಲು ಉಪಕ್ರಮಿಸಿದನು. ದಾರುಕನಿಗೂ ಮುಹೂರ್ತ ಕಾಲ ನಿಲ್ಲುವಂತೆ ಹೇಳಿ ಅಪ್ರತಿಮವಾದ, ಅಭೇದ್ಯವಾದ, ದಿವ್ಯವಾದ, ಮಹಾವೀರ್ಯವತ್ತವಾದ, ಎಲ್ಲೆಡೆಗಳಲ್ಲಿಯೂ ಹೋಗುವ ಸಾಮರ್ಥ್ಯವುಳ್ಳ ಮಹಾ ತೇಜಸ್ಸಿನಿಂದ ಕೂಡಿದ್ದ ಆಗ್ನೇಯಾಸ್ತ್ರವನ್ನು ಮಂತ್ರ ಪುನಶ್ಚರಣೆ ಮಾಡಿ ರತ್ನಖಚಿತವಾದ ಶಾಲ್ವನ ಸೌಭವಿಮಾನವನ್ನು ಮತ್ತು ಅಲ್ಲಿರುವ ಶತ್ರು ಸಮೂಹವನ್ನು ವಿನಾಶ ಮಾಡು ಎಂದು ಹೇಳಿ ಧನುಸ್ಸಿನ ಎದೆಯೇರಿಸಿ ಪ್ರಯೋಗಿಸಿದೆನು. ಅದರೊಡನೆಯ ಯಕ್ಷ, ರಾಕ್ಷಸ, ದಾನವರನ್ನು, ದುಷ್ಟರಾಜರನ್ನು ಭಸ್ಮ ಮಾಡಲು ಸಮರ್ಥವಾದ ಕತ್ತಿಯಂತೆ ಹರಿತವಾದ ಅಳುಗುನಿಂದ ಕೂಡಿದ್ದ ಅಕಳಂಕವಾದ ಶತ್ರುಗಳಿಗೆ ಯಮಪ್ರಾಯದಂತಿದ್ದ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದೆನು. ನನ್ನ ಬಾಹುಬಲದಿಂದ ಪ್ರಯೋಗಿಸಿದ ಆ ಚಕ್ರವು ಆಕಾಶಕ್ಕೆ ಹೋದೊಡನೆಯೇ ಪ್ರಳಯ ಕಾಲದಲ್ಲಿ ಆವಿರ್ಭವಿಸುವ 2ನೆಯ ಸೂರ್ಯನಂತೆ ಪ್ರಜ್ವಲಿಸಿತು. ಒಡನೆಯೇ ಸುದರ್ಶನ ಚಕ್ರವು ಸೌಭವಿಮಾನವನ್ನು ಪ್ರವೇಶಿಸಿ ಗರಗಸವು ವೃಕ್ಷವನ್ನು ಕತ್ತರಿಸುವಂತೆ ಆ ವಿಮಾನವನ್ನು 2ಆಗಿ ಸೀಳಿ ಧ್ವಂಸ ಮಾಡಿ ಪುನಃ ನನ್ನ ದಕ್ಷಿಣ ಹಸ್ತವನ್ನು ಅಲಂಕರಿಸಿತು. ಮಹೇಶ್ವರನ ಬಾಣದಿಂದ ಸೀಳಿ ಹೋದ ತ್ರಿಪುರಗಳಂತೆ ಸುದರ್ಶನದಿಂದ ಭೇದಿಸಲ್ಪಟ್ಟ ಸೌಭವಿಮಾನವು ಬಿದ್ದು ಹೋಯಿತು. ವಿಮಾನವನ್ನು ಧ್ವಂಸ ಮಾಡಿ ಹಿಂದಿರುಗಿ ಬಂದ ಸುದರ್ಶನವನ್ನು ಪುನಃ ನಾನು ಗರಗರನೆ ತಿರುಗಿಸುತ್ತಾ ಶಾಲ್ವನನ್ನು ಸಂಹರಿಸುವಂತೆ ಮಂತ್ರ ಪುನಶ್ಚರಣೆ ಮಾಡಿ ಪ್ರಯೋಗಿಸಿದೆನು. ಮಹಾಚಕ್ರವು ಕ್ಷಣ ಮಾತ್ರದಲ್ಲಿ ನನ್ನ ಮೇಲೆ ಗದಾ ಪ್ರಯೋಗ ಮಾಡಲು ಸಿದ್ಧನಾಗಿ ನಿಂತಿದ್ದ ಶಾಲ್ವನನ್ನು 2 ಭಾಗವಾಗಿ ಕತ್ತರಿಸಿತು. ಶಾಲ್ವನ ಸಂಹಾರವಾದೊಡನೆಯೇ ಅವನ ಅಂತಃಪುರದ ರಾಕ್ಷಸ ಸ್ತ್ರೀಯರು ಅಯ್ಯೋ ಎಂದು ಆರ್ತನಾದ ಮಾಡಿದರು. ಅಳಿದುಳಿದಿದ್ದ ದಾನವ ಸೈನ್ಯವು ದಿಕ್ಕುಪಾಲಾಗಿ ಓಡಿಹೋಯಿತು. ಒಡನೆಯೇ ನಾನು ನನ್ನ ರಥವನ್ನು ಚಕ್ರಾಯುಧದಿಂದ ಧ್ವಂಸ ಮಾಡಲ್ಪಟ್ಟಿದ್ದ ಸೌಭವಿಮಾನದ ಹತ್ತಿರದಲ್ಲಿ ನಿಲ್ಲಿಸಿ ಪಾಂಚಜನ್ಯವನ್ನು ಗಟ್ಟಿಯಾಗಿ ಊದಿದೆನು. ಆ ಧ್ವನಿಯು ನಮ್ಮ ಮಿತ್ರರ ಮುಖಕಮಲಗಳನ್ನು ಆನಂದದಿಂದ ಅರಳಿಸಿತು. ಸೌಭವಿಮಾನವನ್ನು ಶಾಲ್ವನನ್ನು ಧ್ವಂಸ ಮಾಡಿ ದ್ವಾರಕೆಗೆ ಬಂದ ನನ್ನನ್ನು ಕಂಡು ಬಂಧು ಮಿತ್ರರೆಲ್ಲರೂ ಆದರದಿಂದ ಸ್ವಾಗತಿಸಿದರು.
ಯುಧಿಷ್ಠಿರ, ಈ ಕಾರಣದಿಂದ ನಾನು ಪಗಡೆಯಾಟವು ನಡೆಯುತ್ತಿದ್ದಾಗ ಹಸ್ತಿನೆಗೆ ಬರಲಾಗಲಿಲ್ಲ. ಒಂದು ವೇಳೆ ನಾನು ಬಂದಿದ್ದರೆ ದುರ್ಯೋಧನನು ಉಳಿಯುತ್ತಿರಲಿಲ್ಲ, ಅಥವಾ ಅವನಿಗೆ ಜೀವಂತವಾಗಿ ಉಳಿಯುವ ಯೋಗವಿದ್ದಿದ್ದರೆ ಪಗಡೆಯಾಟವೇ ನಡೆಯುತ್ತಿರಲಿಲ್ಲ. ಕಾಲವು ಮೀರಿ ಹೋಯಿತು, ಈಗೇನು ಮಾಡಲಿ? ಒಡೆದು ಹೋದ ಅಣೆಕಟ್ಟಿಗೆ ನೀರನ್ನು ತಡೆಯುವ ಸಾಧ್ಯತೆ ಇದೆಯೇ? ಹೀಗೆ ಶಾಲ್ವವಧೆಯ ವೃತ್ತಾಂತವನ್ನು ಸವಿಸ್ತಾರವಾಗಿ ಹೇಳಿದ ನಂತರ ಪುರುಷೋತ್ತಮನಾದ ಮಧುಸೂದನನಾದ ಶೌರಿಯಾದ ಶ್ರೀಕೃಷ್ಣನು ದ್ವಾರಕೆಗೆ ಹೊರಡಲು ಅನುವಾಗಿ ಯುಧಿಷ್ಠಿರನಿಗೆ ನಮಸ್ಕರಿಸಿದನು. ಭೀಮನು ಶ್ರೀಕೃಷ್ಣನನ್ನು ಗಾಢಾಲಿಂಗನೆ ಮಾಡಿಕೊಂಡು ಅವನ ತಲೆಯನ್ನು ಆಘ್ರಾಣಿಸಿದನು. ಅನಂತರ ಅರ್ಜುನನನ್ನು ಶ್ರೀಕೃಷ್ಣನು ಬಾಚಿ ತಬ್ಬಿಕೊಂಡನು. ನಕುಲ ಸಹದೇವರು ಶ್ರೀಕೃಷ್ಣನಿಗೆ ವಿನಯಪೂರ್ವಕವಾಗಿ ನಮಸ್ಕರಿಸಿದರು. ದ್ಯೋಮರು ಪುರುಷೋತ್ತಮನನ್ನು ಯಥಾವಿಧಿಯಾಗಿ ಪೂಜಿಸಿದರು. ದ್ರೌಪದಿಯು ಕಣ್ಣೀರಿನಿಂದಲೇ ಶ್ರೀಕೃಷ್ಣನ ಕಾಲ್ತೊಳೆದಳು. ಸುಭದ್ರೆಯನ್ನು ಅಭಿಮನ್ಯುವನ್ನು ರಥದ ಮೇಲೆ ಕುಳ್ಳಿರಿಸಿಕೊಂಡು ಧರ್ಮಜನನ್ನು ಪುನಃ ಸಂತೈಸಿ ಸೂರ್ಯನಂತೆ ಪ್ರಕಾಶಿಸುತ್ತ ಶೈಬ್ಯ ಮತ್ತು ಸುಗ್ರೀವಗಳೆಂಬ ಕುದುರೆಗಳನ್ನು ಕಟ್ಟಿದ್ದ ದಿವ್ಯರಥದಲ್ಲಿ ಕುಳಿತು ಶ್ರೀಕೃಷ್ಣನು ದ್ವಾರವತಿಗೆ ಪ್ರಯಾಣ ಮಾಡಿದನು. ಶ್ರೀಕೃಷ್ಣನು ಪ್ರಯಾಣ ಮಾಡಿದ ನಂತರ ದೃಪದನ ಮಗನಾದ ದೃಷ್ಟದ್ಯುಮ್ನನು ದ್ರೌಪದಿಯ 5 ಮಕ್ಕಳನ್ನು ಕರೆದುಕೊಂಡು ಪಾಂಚಾಲ ದೇಶಕ್ಕೆ ಹೊರಟನು. ಜೇದಿಯ ರಾಜನಾದ ದೃಷ್ಟಕೇತುವು ತನ್ನ ತಂಗಿಯು ನಕುಲನ ಹೆಂಡತಿಯೂ ಆದ ಕರೇಣುಮತಿಯನ್ನು ಕರೆದುಕೊಂಡು ತನ್ನ ರಾಜಧಾನಿಯಾದ ಶುಕ್ತಿಮತಿಗೆ ಹೊರಟನು. ಕೇಕೆಯ ರಾಜರು ಧರ್ಮಜನ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ರಾಜಧಾನಿಗಳಿಗೆ ತೆರಳಿದರು. ಆದರೆ ಪಾಂಡವರೊಡನಿದ್ದ ಬ್ರಾಹ್ಮಣರು, ವೈಶ್ಯರು ಮತ್ತು ಪ್ರಜೆಗಳು ಮಾತ್ರ ಅವರನ್ನಗಲಿ ಹೋಗಲು ಇಷ್ಟವುಳ್ಳವರಾಗಲಿಲ್ಲ. ಯುಧಿಷ್ಠಿರನು ಅವರೆಲ್ಲರನ್ನೂ ಗೌರವಿಸಿ ಆದರಿಸುತ್ತಿದ್ದನು. ಅವರ ಇರುವಿಕೆಯಿಂದ ಕಾಮ್ಯಕವನವು ಅತಿಶಯವಾದ ಕಾಂತಿಯಿಂದ ಪ್ರಕಾಶಿಸುತ್ತಿದ್ದಿತು. ಕೆಲವು ದಿನಗಳು ಕಳೆದವು. ಅನಂತರ ಯುಧಿಷ್ಠಿರನು ತನ್ನ ಸೇವಕರನ್ನು ಕರೆದು ರಥಗಳನ್ನು ಸಿದ್ಧಗೊಳಿಸುವಂತೆ ಹೇಳಿದನು. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.